10 ವರ್ಷಗಳ ಹಿಂದೆ ಯಕ್ಷಗಾನದ ಕಂಪನ್ನು ಸುತ್ತಲೂ ಪಸರಿಸಬೇಕು, ವಿದ್ಯಾರ್ಥಿಗಳ ಮೂಲಕವಾಗಿ ಎಲ್ಲರ ಮೈ ಮನಸ್ಸುಗಳಲ್ಲಿ ಅದರೊಳಬೇಕು ಎನ್ನುವಂತಹ ದೃಷ್ಟಿಯಿಂದಲೇ ಈ ಕಾರ್ಯಕ್ರಮ ಆಯೋಜಿಸಲ್ಪಟ್ಟಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವಂತಹ ಎಲ್ಲರನ್ನು ಕೂಡ ಅತ್ಯಂತ ಆಪ್ತವಾಗಿ ಸ್ವಾಗತಿಸ್ತಾ ಇದ್ದಾರೆ ಯಕ್ಷಾರಾಧನಾ ಕಲಾ ಕೇಂದ್ರದ ಅಧ್ಯಕ್ಷರು, ಪ್ರಧಾನ ಟ್ರಸ್ಟಿ ಆಗಿರುವಂತಹ ವಿದುಷಿ ಸುಮಂಗಳ ರತ್ನಾಕರ್ ರಾವ್. ಯಕ್ಷಾರಾಧನಾ ಕಲಾ ಕೇಂದ್ರ ಪೂರ್ವ ಮಂಗಳೂರು ನಮ್ಮ ಸಂಸ್ಥೆಯ ದಶಮಾನ ಸಂಭ್ರಮ ಭಗವದ್ ಅನುಗ್ರಹದಿಂದ ಇಂದಿನ ದಿನ ವರ್ಷಾಧಾರೆಯ ಒಂದು ಕುಂಭದ್ರೋಣ ಮಳೆಯ ಭಯದಲ್ಲಿದ್ದ ನಮಗೆ ದೇವರ ಅನುಗ್ರಹದಿಂದ ತಂಪು ವಾತಾವರಣದೊಂದಿಗೆ ಬಹಳ ಚೆನ್ನಾಗಿ ವಾತಾವರಣವನ್ನು ದೇವರ ಅನುಗ್ರಹಿಸಿದೊಂದಿಗೆ ಆರಂಭವಾಗಿ ಇದೀಗ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ಮುಗಿಸುತ್ತಾ ಸಮಾರೋಪ ಸಮಾರಂಭದ ಸಂಭ್ರಮದ ಗಳಿಗೆಗೆ ಆಗಮಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರೋಪ ಸಮಾರಂಭ ಹಾಗೂ ಪ್ರಶಸ್ತಿ ಪ್ರದಾನ ಈ ಎರಡು ಕಾರ್ಯಕ್ರಮಗಳು ಜೊತೆಯಾಗಿ ಈಗ ಸಂಪನ್ನಗೊಳ್ಳುವುದಕ್ಕುಂಟು. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಆಗಮಿಸಬೇಕು ಅಂತ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಅಧ್ಯಕ್ಷರಾಗಿಯೇ ಕರೆಯುವ ಒಂದು ಅರ್ಥದಲ್ಲಿ ನಮ್ಮ ಸಂಸ್ಥೆಗೆ ಅವರು ಗೌರವಾಧ್ಯಕ್ಷರೇ ಅಂತ ಹೇಳಿದ್ರು ತಪ್ಪಲ್ಲ. ಶ್ರೀ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು ಮಾಜಿ ರಾಜ್ಯಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಇವರನ್ನು ಕೇಳಿಕೊಂಡಿದ್ದೇವೆ. ಹಾಗೆ ಸಾಂಸ್ಕೃತಿಕ ಧಾರ್ಮಿಕ ಚಟುವಟಿಕೆಗಳಿಗೆ ಸದಾ ಪ್ರೋತ್ಸಾಹವನ್ನು ನೀಡುವ ಕರುಣಾ ಹೃದಯ ಆಗಿರುವಂತಹ ಪುನರೂರು ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಭಿನ್ನವಿಸಿದಾಗ ಸಂತೋಷದಿಂದಲೇ ಒಪ್ಪಿಕೊಂಡಿದ್ದಾರೆ. ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ನಮ್ಮ ಸಂಸ್ಥೆಯ ಅಭಿಮಾನಿಯಾಗಿರುವಂಥ ಶ್ರೀ ಬೈಕಾಡಿ ಶ್ರೀನಿವಾಸರಾವ್ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಯಾವುದೇ ಒಂದು ಸಂಸ್ಥೆಗೆ ಗುರು ಬಲ ಬೇಕು ಅಂತ ಹೇಳ್ತಾರೆ. ನನ್ನ ಈ ಸಂಸ್ಥೆಗೆ ಗುರುಬಲವಾಗಿ ನನಗಿರುವವರು ಶ್ರೀ ಶ್ರೀ ಹರಿನಾರಾಯಣ ದಾಸಹಸ್ರಣ್ಣ, ಶ್ರೀ ಕ್ಷೇತ್ರ ಕಟೀಲಿನ ಆನುವಂಶಿಕ ಅರ್ಚಕರು, ವಿದ್ವಾಂಸರು, ನಾನಾ ರೀತಿಯ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು, ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಅತ್ಯುತ್ತಮ ಕೆಲಸವನ್ನು ಮಾಡ್ತಾ ಇರೋದನ್ನು ನೀವು ಕಟೀಲಲ್ಲಿ ನೋಡ್ತಾ ಇದ್ದೀರಿ. ಯಕ್ಷಗಾನ ಕಲಾವಿದರು ಹೌದು, ಯಕ್ಷಗಾನ ತಾಳಮದ್ದಲೆಯ ಕ್ಷೇತ್ರದ ಅರ್ಥಧಾರಿಯೂ ಹೌದು. ಈ ಕಲಾಕ್ಷೇತ್ರದಲ್ಲಿರುವಂತಹ ಯಾವುದೇ ವಿಚಾರವಾಗಿ ನಾವು ಅವರಲ್ಲಿ ಪ್ರಶ್ನಿಸಿದರೆ ಇದಮಿತ್ತಂ ಎನ್ನುವಂತಹ ಉತ್ತರವನ್ನು ಕೊಡಬಲ್ಲಂತಹ ಶ್ರೇಷ್ಠ ವಿದ್ವಾಂಸರು ಹೌದು. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಗೌರವಿಸುವ ನನ್ನ ಪ್ರೀತಿಯ ಅಣ್ಣ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತ ಸಂಸ್ಥೆಯ ಶ್ರೀ ಗಿರೀಶ್ ಕಾರಂತ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪೂಜ್ಯರೇ, ಪ್ರೀತಿಯ ಸ್ವಾಗತ. ಇಂದಿನ ಸಭೆಗೆ ಮುಖ್ಯ ಅಭ್ಯಾಗತರಾಗಿ ಆಗಮಿಸಬೇಕು ಅಂತ ನಾವು ಭಿನ್ನವಿಸಿದ್ದು ಶ್ರೀ ಕೆ ಶ್ರೀಪತಿ ಭಟ್, ಮಾಲಕರು ಧನಲಕ್ಷ್ಮಿ ಕ್ಯಾಶಸ್ ಮೂಡುಬಿದಿರೆ ಇವರನ್ನು ನಮ್ಮ ಕೇಳಿಕೆಗೆ ಅಷ್ಟೇ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ಓರ್ವ ಉದ್ಯಮಿಯಾಗಿ ಸಮಾಜದಲ್ಲಿ ನಾನಾ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡುವವರು, ವಿಶೇಷವಾಗಿ ಮಹಿಳೆಯರಿಗೆ ಅವರು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅವರ ಪತ್ನಿಯ ಹೆಸರಿನಲ್ಲಿ ಶ್ರೀಮತಿ ವನಜಾಕ್ಷಮ್ಮ ಟ್ರಸ್ಟ್ನ ಮೂಲಕ ವರ್ಷಕ್ಕೆ ಓರ್ವ ಮಹಿಳಾ ಸಾಧಕಿಯನ್ನು ಒಳ್ಳೆಯ ರೀತಿಯ ಗೌರವಧನವನ್ನು ನೀಡುವ ಮೂಲಕ ಗೌರವಿಸ್ತಾ ಇದ್ದಾರೆ. ಅವರ ಸೊಸೆ ಕೂಡ ತಾಳಮದ್ದಲೆ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ಪಡಿತಾ ಇರುವಂತಹ ಪ್ರತಿಭಾವಂತೆ. ಒಳ್ಳೆಯ ರೀತಿಯಲ್ಲಿ ಈ ಕಲಾಕ್ಷೇತ್ರದಲ್ಲಿ ಉತ್ಸಾಹವನ್ನು ಉತ್ತೇಜನವನ್ನು ನೀಡುವವರು, ನನಗೂ ಬೆಂಬಲವಾಗಿ ಪ್ರೋತ್ಸಾಹವನ್ನು ನೀಡುವವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಪುಷ್ಪ ನೀಡಿ ಸ್ವಾಗತಿಸಬೇಕು ಅಂತ ಸಂಸ್ಥೆಯ ಶ್ರೀ ಪ್ರಸಾದ್ ಹಂದೆ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯ ಸ್ವಾಗತ. ಒಂದು ಸಭೆಯ ಶೋಭೆ ಹೆಚ್ಚಬೇಕಾದರೆ ಓರ್ವ ಮಹಿಳಾ ಸಾಧಕಿ ಇದ್ದರೆ ಅದಕ್ಕೆ ಮತ್ತಷ್ಟು ಮೆರುಗು ಬರ್ತದೆ ಅಂತ ನನ್ನ ಅನಿಸಿಕೆ. ಆ ಪ್ರಕಾರವಾಗಿ ನಾನು ಕೇಳಿಕೊಂಡದ್ದು, ನಮ್ಮ ಕಣ್ಣೆದುರೇ
ಹೆಮ್ಮರವಾಗಿ ಬೆಳೆದು ನಿಂತ ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿ ಕಾಣುವಂತಹ ಶ್ರೀಮತಿ ವೀಣಾ ಟಿ ಶೆಟ್ಟಿ ಬಹುಮುಖ ಪ್ರತಿಭಾನ್ವಿತೆ. ನಮ್ಮ ಪರಂಪರೆ ಸಂಸ್ಕೃತಿಯ ವಿಚಾರಗಳನ್ನು ಆಚಾರಗಳನ್ನು ಅವರು ಉನ್ನತ ಹುದ್ದೆಯಲ್ಲಿ ವೃತ್ತಿಯನ್ನು ಮಾಡ್ತಾ ಇದ್ರು, ನಡೆಸಿಕೊಂಡು ಹೋಗುತ್ತಾ ಅದಕ್ಕೆ ಪ್ರೋತ್ಸಾಹವನ್ನು ಕೊಡುವವರು. ಶಾರದಾ ಮಾತೃಮಂಡಳಿ ಸುರತ್ಕಲ್ ಇದರ ಅಧ್ಯಕ್ಷರಾಗಿ ಕೂಡ ಆಗಿ ಒಳ್ಳೆಯ ಕೆಲಸವನ್ನು ಸಾಧನೆಯನ್ನು ಮಾಡಿದವರು. ವರ್ತಮಾನದಲ್ಲಿ ಪ್ರಸ್ತುತ ಅವರು ಚೀಫ್ ಮ್ಯಾನೇಜರ್ ಆಗಿ MRPLನಲ್ಲಿ CSR ಎನ್ನುವ ವಿಭಾಗದಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಾನಾ ಸಂಘ ಸಂಸ್ಥೆಗಳಲ್ಲಿ ಕೂಡ ಅವರು ಪದಾಧಿಕಾರಿಯಾಗಿದ್ದುಕೊಂಡು ಆ ಸಂಸ್ಥೆಯನ್ನು ಬಹಳ ಅತ್ಯುತ್ತಮ ಮಟ್ಟದಲ್ಲಿ ನಡೆಸಿಕೊಂಡು ಹೋಗುವಂತಹ ಉತ್ತಮ ಸಂಘಟಕಿ, ಸ್ನೇಹಜೀವಿ, ಸರಳ ಸಹೃದಯಿ ಪ್ರೀತಿಯ ವೀಣಕ್ಕ, ನಿಮಗಿದು ಸಂಸ್ಥೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಂತ ಸಂಸ್ಥೆಯ ಶ್ರೀಮತಿ ಸಾವಿತ್ರಿ S. ರಾವ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವರ್ಷಂಪ್ರತಿ ನಾವು ಈ ವೇದಿಕೆಯಲ್ಲಿ ಯಕ್ಷಕಲಾರಾಧಕ ಪ್ರಶಸ್ತಿಯನ್ನು ನೀಡುತ್ತಾ ಬಂದವರು. ಈ ಬಾರಿ ಆ ಪ್ರಶಸ್ತಿಯ ಗೌರವ ಶ್ರೀ ಪೆರುವಾಯಿ ನಾರಾಯಣ ಭಟ್ ಇವರಿಗೆ ಸಲ್ಲುತ್ತದೆ. ನಮ್ಮ ಆಯ್ಕೆ ಸಮಿತಿಯ ಶ್ರೀ ಶ್ರೀಹರಿನಾರಾಯಣ ದಾಸ್ ಅಸ್ರಣ್ಣ ಇವರ ಅಧ್ಯಕ್ಷತೆಯಲ್ಲಿ ನಾನು, ಶ್ರೀಮತಿ ಸುಮಂಗಲ ರತ್ನಾಕರ್, ಹಾಗೆ ಪೂರ್ಣಿಮಾ ಯತೀಶ್ ರೈ, ಶ್ರೀ ಕೃಷ್ಣ ಪ್ರಕಾಶ ಉಳಿತಾಯ, ವಾದಿರಾಜ ಕಲೂರಯ್ಯ ನಾವೆಲ್ಲ ಸೇರಿಕೊಂಡು ಈ ಆಯ್ಕೆಯನ್ನು ಮಾಡಿರುತ್ತೇವೆ ಅಂತ ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇವೆ. ಅವರ ಪರಿಚಯ ಮುಂದೆ ಅಭಿನಂದನಾ ಭಾಷಣದಲ್ಲಿ ನೀವು ಕೇಳಲಿಕ್ಕಿದ್ದೀರಿ. ಶ್ರೀ ಪೆರುವಾಯಿ ನಾರಾಯಣ ಭಟ್ ಸರ್, ನಿಮಗೆ ಆತ್ಮೀಯ ಸ್ವಾಗತ. ಹಿರಿಯ ಮದ್ಲೆಗಾರರು ಅವರನ್ನು ಪುಷ್ಪ ನೀಡಿ ಸ್ವಾಗತಿಸಬೇಕು ಅಂತ ನಮ್ಮ ಸಂಸ್ಥೆಯ ಹಿತೈಷಿಗಳಾಗಿರುವ ಸನಾತನ ನಾಟ್ಯಾಲಯ ಮಂಗಳೂರಿನ ಶ್ರೀ ಚಂದ್ರಶೇಖರ ಶೆಟ್ಟಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಯಕ್ಷಾರಾಧನಾ ಕಲಾ ಗೌರವವನ್ನು ನಾವಿವತ್ತು ಈ ವೇದಿಕೆಯಲ್ಲಿ ನೀಡಲಿಕ್ಕಿದ್ದೇವೆ. ನಮ್ಮ ಸಂಸ್ಥೆ ಆರಂಭವಾಗಿ ಮೊದಲ ಕಾರ್ಯಕ್ರಮ ನೀಡಲು ತೊಡಗಿದಂದಿನಿಂದ ಇಂದಿನವರೆಗೂ ಬೆನ್ನೆಲುಬಾಗಿ ಭಾಗವತರಾಗಿ ನಮ್ಮ ನಾಟ್ಯದ ತಿದ್ದುವಿಕೆಗೆ ಸಹಕಾರಿಗಳಾದವರು, ಪ್ರೋತ್ಸಾಹಕರಾದವರು ಶ್ರೀ ಸತೀಶ್ ಶೆಟ್ಟಿ ಬೋಂದೇಲ್. ನೋಡಿರಬಹುದು, ಬೆಳಗ್ಗಿನ ಕೃಷ್ಣನ ಒಡ್ಡೋಲಗ ಇರಲಿ, ಆ ಬಳಿಕ ನಡೆದಂತಹ ಶಕಟಾಸುರ ವಧೆ ಹಾಗೂ ರತಿ ಕಲ್ಯಾಣ ಎರಡೂ ಆಖ್ಯಾನಗಳಿಗೂ ಭಾಗವತರಾಗಿ ಅವರು ನಮಗೆ ಸಾಥ್ ನೀಡಿದವರು. ಒಂದೊಂದು ಹಾಡನ್ನು ಕೂಡ ನಮ್ಮ ಆರಂಭಿಕ ಹಂತದಲ್ಲಿ ಕೆಲವರಿಗೆ 3 ಬಾರಿ 4 ಬಾರಿ ರಿಹರ್ಸಲ್ನಲ್ಲಿ ಹಾಡಿದ್ದುಂಟು. ಸತೀಶಣ್ಣ ಇನ್ನೊಮ್ಮೆ ಹಾಡಿ ಅಂತ ಹೇಳುವಾಗ ಯಾವುದೇ ಬೇಸರವನ್ನು ತೋರಿಸದೆ ಆಯಿತು ಹೇಳಿ ಅಷ್ಟು ಚೆನ್ನಾಗಿ ಅದನ್ನು ನಮಗೆ ಅವರು ಹೇಳಿಕೊಡ್ತಾ ಇದ್ರು. ದಿತ್ತದ ಸಂದರ್ಭ ಇರ್ಬೋದು, ಯುದ್ಧದ ಸಂದರ್ಭಗಳಿರಬಹುದು, ಯಾವುದೇ ನಾಟ್ಯದಲ್ಲಿ ತೊಡಕಾದಾಗ, ತಾಳದಲ್ಲಿ ತೊಡಕಾದಾಗ ಆ ತಾಳವನ್ನು ಬಿಡಿಸಿ ಹೇಳಿ ಕೊಟ್ಟು ಸಂಸ್ಥೆಯ ಮಕ್ಕಳಾಗಲಿ ನಮ್ಮ ಕೆಲವು ಹಿರಿಯರಾಗಲಿ ಚುರುಕಾಗಿ ನಾಟ್ಯ ಮಾಡುವುದಕ್ಕೆ ಕಾರಣರಾದವರು ಪ್ರೀತಿಯ ಸತೀಶಣ್ಣ. ದಶಮಾನೋತ್ಸವ ಸಂದರ್ಭದಲ್ಲಿ ನಾವು ಅವರನ್ನು ಗೌರವಿಸುವುದಕ್ಕೆ ತುಂಬ ಹೆಮ್ಮೆಯನ್ನು ಪಡ್ತಾ ಇದ್ದೇವೆ. ಯಕ್ಷಾರಾಧನಾ ಕಲಾ ಗೌರವಕ್ಕೆ ಭಾಜನರಾಗುವ ಶ್ರೀ ಸತೀಶ್ ಶೆಟ್ಟಿ ಬೋಂದೇಲ್ ಇವರನ್ನು ಈ ಸಭೆಗೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತ ಶ್ರೀ ಕೃಷ್ಣ ಪ್ರಕಾಶ್ ಉಳಿತಾಯ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮಕ್ಕಳ ಪ್ರೀತಿಯ ಸತೀಶಣ್ಣ ಇನ್ನು ಯುವ ಯಕ್ಷಕಲಾರಾಧಕ ಪ್ರಶಸ್ತಿಯ ಗೌರವವನ್ನು ಸ್ವೀಕರಿಸಲಿಕ್ಕಿರುವವರು ಶ್ರೀ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ. ಬರಬೇಕಿತ್ತು, ಬರಬಹುದು ಅಂತ ಅವರ ನಿರೀಕ್ಷೆಯಲ್ಲಿದ್ದೇವೆ. ಬಹುಶಃ ಈ ವಾತಾವರಣದ ಸಮಸ್ಯೆಗಳ ತೊಡಕಿನಿಂದಾಗಿ ಸಂಪರ್ಕ ಸೇತುವೆ ಸಾಧ್ಯವಾಗ್ತಾ ಇಲ್ಲ, ಬರ್ತಾ ಇರ್ಬೋದು ಅಂತ ನಿರೀಕ್ಷಿಸ್ತಾ ಇದ್ದೇವೆ. ಹಾಗೆ ಯಕ್ಷಾರಾಧನಾ ಕಲಾಗೌರವ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕಿರುವಂತಹ ಶ್ರೀ ಹರೀಶ್ ಬಳಂತಿಮಗರು ನಮ್ಮ ತಾಳಮದ್ದಲೆ ತಂಡದ ಗುರುಗಳು. ಅವರು ಕೂಡ ಬರುವಾಗ ಸ್ವಲ್ಪ ತಡ ಆಗ್ತದೆ ಅಂತ ಮೊದಲಾಗಿ ಹೇಳಿದ್ದಾರೆ. ಹೀಗಾಗಿ ಅವರನ್ನು ಕೂಡ ಈಗಲೇ ನಾನು ಪ್ರೀತಿಯಿಂದ ಮಾತಿನ ಮೂಲಕ ಸ್ವಾಗತಿಸ್ತೇನೆ. ಇನ್ನು ನೀವೆಲ್ಲರೂ ಕಲಾಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಬೆಳಗ್ಗಿನಿಂದ ಎಷ್ಟೋ ಜನ ನಮ್ಮೊಂದಿಗಿದ್ದೀರಿ.
ಇನ್ನು ಕೊನೆಯವರೆಗೂ ಇರಲಿಕ್ಕಿದ್ದೀರಿ. ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೆ ಪತ್ರಕರ್ತ ಬಂಧುಗಳು, ಮಾಧ್ಯಮ ಮಿತ್ರರು ಎಲ್ಲರೂ ಆಗಮಿಸಿದ್ದಾರೆ. ಹೊಸಕುರಲ್ ಚಾನೆಲ್ನವರು ಕೂಡ ಇದ್ದಾರೆ. ನಿಮ್ಮೆಲ್ಲರನ್ನು ನಾನು ಮತ್ತೊಮ್ಮೆ ಈ ಸಭೆಗೆ ಸ್ವಾಗತಿಸ್ತಾ ಸ್ವಾಗತ ಭಾಷಣವನ್ನು ಸಂಪನ್ನಗೊಳಿಸ್ತೇನೆ. ಕಾರ್ಯಕ್ರಮದ ಮುಂದಕ್ಕೆ ಯಕ್ಷಕಲಾರಾಧಕ ಪ್ರಶಸ್ತಿಯ ಗೌರವ ಹಿರಿಯ ಮೊದಲಿಗಾರರಾದಂತಹ ಶ್ರೀಯುತ ಪೇರ್ವಾಯಿ ನಾರಾಯಣ ಭಟ್ ಅವರನ್ನು ಈ ಯಕ್ಷಕಲಾರಾಧಕ ಪ್ರಶಸ್ತಿಯೊಂದಿಗೆ ನಾವು ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ಶ್ರೀಯುತ ಪೇರ್ವಾಯಿ ನಾರಾಯಣ ಭಟ್ ಅವರನ್ನು ಸನ್ಮಾನ ಪೀಠದಲ್ಲಿ ಕುಳ್ಳಿರಿಸಬೇಕೆನ್ನು ಹಾಗೆ ವಿದುಷಿ ಸುಮಂಗಳ ರತ್ನಾಕರ್ ಹಾಗೂ ಶ್ರೀಯುತ ರತ್ನಾಕರ್ ಅವರಲ್ಲಿ ಕೇಳಿಕೊಡ್ತಾ ಇದ್ದಾರೆ. ಕಲೆಯನ್ನು ಆಶ್ರಯಿಸಿ ತಾವು ಬದುಕುವುದಕ್ಕಾಗಿ, ಇನ್ನು ಕೆಲವರನ್ನು ಕಲೆಯೇ ಆಶ್ರಯಿಸ್ತದೆ ತಾನು ಬದುಕುವುದಕ್ಕಾಗಿ ಅಂತ. ಯಕ್ಷಗಾನ ಅನ್ನುವಂತಹ ಕಲೆ ಪೇರ್ವಾಯಿ ನಾರಾಯಣ ಭಟ್ರಲ್ಲಿ ಬಹಳಷ್ಟು ವರ್ಷಗಳ ಕಾಲ ಆಶ್ರಯವನ್ನು ಪಡೆಯಿತು. ಯಾಕೆಂತ ಹೇಳಿದರೆ ಬಲಿಪ ಪ್ರಸಾದ ಭಾಗವತರು ಅಥವಾ ಇಂದು ಪ್ರಶಸ್ತಿ ಸ್ವೀಕರಿಸಿರುವಂತಹ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದಿಯವರು, ಕಟೀಲು 2ನೇ ಮೇಳದಲ್ಲಿ ತಿರುಗಾಟ ಮಾಡಿದಂತಹ ಅನೇಕರು, ಪಟ್ಲ ಸತೀಶ್ ಶೆಟ್ಟಿಯವರು ತಮ್ಮ ರಂಗಾನುಭವದಲ್ಲಿ ಹೇಳುವಾಗ ಪೇರ್ವಾಯಿ ನಾರಾಯಣ ಭಟ್ ಎನ್ನುವಂಥ ಹೆಸರು ಅವರ ಹೆಸರುಗಳ ಪಂಕ್ತಿಯಲ್ಲಿ ಮೊದಲಿಗಿರುತ್ತದೆ. ಯಾವುದೇ ಪ್ರಸಂಗ ಇರಲಿ, ಆ ಪ್ರಸಂಗದಲ್ಲಿ ಪಾತ್ರಧಾರಿ ನಿಲ್ಲುವ ಜಾಗದಿಂದ ಹಿಡಿದು ಆ ಪ್ರಸಂಗ ನಡೆಯುವಂತಹ ನಡೆ ಹೇಗೆ ಎನ್ನುವುದನ್ನು ಅತ್ಯಂತ ಸೂಕ್ಷ್ಮ ಸಂವೇದನೆಯ ವಿಷಯಗಳನ್ನು ಕೂಡ ಭಾಗವತರಿಗೆ ಹಾಗೂ ಪಾತ್ರಧಾರಿಗೆ ಹೇಳಿಕೊಡುವಲ್ಲಿ ಹೆಚ್ಚಿನ ತಾಳ್ಮೆಯನ್ನು ವಹಿಸುವಂತಹ ಶ್ರೀ ಪೇರ್ವಾಯಿ ನಾರಾಯಣ ಭಟ್ ಅವರು. ಅವರ ಚೆಂಡೆ ನುಡಿತದ ಬಗ್ಗೆ ಬಹಳಷ್ಟು ಹೇಳಲಿಕ್ಕೆ ನನಗೆ ತಿಳಿದಿಲ್ಲ. ಆದರೆ ಅವರ ಚೆಂಡೆ ಯಕ್ಷಗಾನವನ್ನು ಬಹಳಷ್ಟು ಮೆರೆಸ್ತಾ ಇತ್ತು. ಯಕ್ಷಗಾನ ಪ್ರಸಂಗ ಅರಳುವಂತಹ ಚೆಂಡೆ ವಾದನ ಅವರದ್ದಾಗಿತ್ತು. ಯಾವುದೇ ಪಾತ್ರ ರಂಗಸ್ಥಳದಲ್ಲಿ ವಿಜೃಂಭಿಸಬೇಕು ಅಂತಾದರೆ ಹಿಮ್ಮೇಳದವರ ಸಹಕಾರ ಮತ್ತು ಸಹಕಾರಿಷ್ಟು ಅನಿವಾರ್ಯ ಅಗತ್ಯ ಎನ್ನುವುದನ್ನು ತಿಳಿದು ಪಾತ್ರಕ್ಕನುಸಾರವಾದಂತಹ ಮನೋಧರ್ಮವನ್ನು ಹೊಂದಿ ಆ ಪಾತ್ರ ಬೆಳಗುವಲ್ಲಿ, ಆ ಪಾತ್ರ ಅರಳುವಲ್ಲಿ ಹಿಮ್ಮೇಳ ಕಲಾವಿದನಾಗಿ ಒಂದಿನಿತು ಔದಾಸೀನ್ಯವನ್ನು ತೋರದ ಪೇರ್ವಾಯಿ ನಾರಾಯಣ ಭಟ್ ಅವರು. ಈ ಹಿಂದೆ ಉಳಿತಾಯ ಒಂದು ಸಂದರ್ಶನ ಮಾಡುವಾಗ ನಾನು ಕೇಳಿದ್ದೆ, ಚೆಂಡೆ ಅಳುವುದೆಂದರೆ ಏನು ಅಂತ. ಹಾಗೆ ಆ ಪ್ರಶ್ನೆಯನ್ನು ಕೇಳುವಾಗ ಒಂದೆರಡು ಕಲಾವಿದರ ನೆನಪಾಗಿತ್ತು ನನಗೆ. ಪದರಣ ಶಂಕರನಾರಾಯಣ ಭಟ್ ಆಗಲಿ, ಪೇರ್ವಾಯಿ ನಾರಾಯಣ ಭಟ್ ಆಗಿರಲಿ, ಮಹಿಷಾಸುರ ದುಃಖಿಸುವ ಸಂದರ್ಭದಲ್ಲಿ ಕೂಡ ಚೆಂಡೆ ವಾದನದ ಮೂಲಕವಾಗಿ ಮಹಿಷನ ದುಃಖ ಏನು ಎನ್ನುವುದನ್ನು ಪ್ರೇಕ್ಷಕ ಪ್ರಭುವಿನ ಹೃದಯಕ್ಕೆ ಮುಟ್ಟಿಸುವಲ್ಲಿ ಯಶಸ್ಸನ್ನು ಪಡೆದವರು. ಕಟೀಲಿನಂತಹ ಸಾಂಪ್ರದಾಯಿಕ ಶ್ರೀಮಂತ ಮೇಳದಲ್ಲಿ ಸುದೀರ್ಘ ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಯಜಮಾನನಿಗೆ ಯಾವುದೇ ರೀತಿಯ ನೋವನ್ನು ಕೊಡದಂತಹ ನಿಷ್ಠಾವಂತ ಕಲಾವಿದ. ಅತ್ಯಂತ ಹಿರಿಯ ಕೆಲವು ಕಲಾವಿದರು ಒಂದು ಪಾತ್ರ ನಡೆಯ ಮೂಲಕ ಪಾತ್ರ ನಡೆಯನ್ನು ಅವರಲ್ಲಿ ಕೇಳುವಾಗ ಆ ನಡೆಯನ್ನು ಸಂಪೂರ್ಣವಾಗಿ ಹೇಳಿ, ಇನ್ನೂ ಬೇಕಿದ್ರೆ ಪೇರ್ವಾಯಿ ನಾರಾಯಣ ಭಟ್ರಲ್ಲಿ ಕೇಳಿ ಅಂತ ಹೇಳ್ತಾ ಇದ್ರು. ಇದು ಅವರಿಗಿರುವಂಥ ದೊಡ್ಡ ಸರ್ಟಿಫಿಕೇಟ್ ಅಂತ. ಎಲ್ಲ ನಡೆಯನ್ನು ಹೇಳಿ ಇನ್ನೂ ಹೆಚ್ಚು ಬೇಕಿದ್ರೆ ಅವರ ಹತ್ರ ಕೇಳಿ ಅಂತ. ಯಾಕೆಂದರೆ ಅವರು ಹೇಳೋದು, ಪ್ರತಿಯೊಂದು ಪಾತ್ರದ ನಡೆ ಹೇಳೋದು ಒಂದು ಟೆಕ್ಸ್ಟ್ ಬುಕ್ ಇದ್ದ ಹಾಗೆ ಅಂತ. ರಾತ್ರಿ 11 ಗಂಟೆಗೆ ಫೋನ್ ಮಾಡಿ, ರಾತ್ರಿ 11ವರೆಗೆ ಫೋನ್ ಮಾಡಿ, ನಿದ್ರೆಯಲ್ಲಿದ್ದವರು ಅತ್ಯಂತ ಆಯಾಸ ಹೊಂದಿದ್ರು ಕೂಡ ನಿಮಗೆ ಪ್ರಸಂಗದ ಬಗ್ಗೆ ಮಾಹಿತಿ ಬೇಕಾ, ಆ ಮಾಹಿತಿಯನ್ನು ಅತ್ಯಂತ ಪ್ರೀತಿಯಿಂದ ಹೇಳಿಕೊಡುವವರು, ಕೇಳುವವರಿಗೆ ತಾಳ್ಮೆಸಬೇಕು ಅಂತ. ಹೀಗಿರುವ ಪೇರ್ವಾಯಿ ನಾರಾಯಣ ಭಟ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ ಅಂತ ಹೇಳುವುದೇ ನಮಗೆ ಅತ್ಯಂತ ಸಂಭ್ರಮದ ಮತ್ತು ಸಂತೋಷದ ವಿಷಯ. ಅವರನ್ನು ಸನ್ಮಾನಿಸುವುದರಿಂದ, ಅವರನ್ನು ಗೌರವಿಸುವುದರಿಂದ ಈ ಪ್ರಶಸ್ತಿಗೂ ಒಂದು ಗೌರವ ಬಂತು ಅಂತ ಅಭಿಮಾನಪೂರ್ವಕವಾಗಿ ಹೇಳಿಕೊಡ್ತಾ ಇದ್ದೇನೆ. ತೆಂಕುತಿಟ್ಟಿನ ಹಿಮ್ಮೇಳದ ಅಭ್ಯಾಸ ಮಾಡುವವರೆಲ್ಲರೂ ಕೂಡ, ಪ್ರಥಮವಾಗಿ ಹಿಮ್ಮೇಳದ ಅಭ್ಯಾಸ ಮಾಡುವವರೆಲ್ಲರೂ ಕೂಡ ಪ್ರಾತಸ್ಮರಣೀಯವಾಗಿ ನೆನಪಿಸಿಕೊಳ್ಳಬೇಕಾದಂತಹ ಹೆಸರಿನ ಪಂಕ್ತಿಯಲ್ಲಿ ಅತ್ಯಂತ ಪ್ರಸ್ಫುಟವಾಗಿ, ಅತ್ಯಂತ ಶೋಭಾಯಮಾನವಾಗಿ ಕಂಗೊಳಿಸುವ ಹೆಸರುಗಳಲ್ಲಿ ಪೇರ್ವಾಯಿ ನಾರಾಯಣ ಭಟ್ ಅವರ ಹೆಸರು ಕೂಡ ಒಂದು ಅಂತ ಹೆಮ್ಮೆಯಿಂದ, ಅಭಿಮಾನದಿಂದ ಹೇಳುತ್ತಾ, ಅವರು ಕಟೀಲು ಮೇಳದಲ್ಲಿ ಸೇವೆ ಮಾಡಿದ್ದಾರೆ ಅಂತ ಹೇಳಿಕೊಳ್ಳುವುದಕ್ಕೆ ಮತ್ತಷ್ಟು ಸಂತೋಷವನ್ನು ಪಡ್ತಾ ಇದ್ದೇನೆ. ಅಂತಹ ಪೇರ್ವಾಯಿ ನಾರಾಯಣ ಭಟ್ ಅವರು ಈ ಸಂದರ್ಭದಲ್ಲಿ
ನಾವು ಗೌರವಿಸ್ತಾ ಇದ್ದೀವಿ ಗಿರೀಶ್ ಇವರಿಗೆ ನೀಡಲ್ಪಡುವಂಥ ಸನ್ಮಾನ ಪತ್ರವನ್ನು ವಾಚಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ. ನಮಸ್ಕಾರ. ಶ್ರೀ ಗುರುಗಣಾಧಿಪತಿಯೇ ನಮಃ. ಶ್ರೀ ದುರ್ಗಾ ಪರಮೇಶ್ವರೇ ನಮಃ. ಯಕ್ಷರಾಧನಾ ಕಲಾಕೇಂದ್ರ ರಿಜಿಸ್ಟರ್ ಉರ್ವ ಮಂಗಳೂರು ಸಂಸ್ಥೆಯ ದಶಮಾನೋತ್ಸವದ ಶುಭ ಸಂದರ್ಭದಲ್ಲಿ ಶ್ರುತಿಸುಮದ ಮಧುವನ ಮನೀಂಟಿದ ಗೇಣದ ವರ್ಲಕ ಬುದ್ಧ ಕುಲ ಕುವಲಯಾಂಬುದಿ ಚಂದ್ರ ಶ್ರೀ ಪೆರುವಾಯ ನಾರಾಯಣ ಭಟ್ ಇವರಿಗೆ ಸಜ್ಜನ ಸಂದೋಹದಲ್ಲಿ ಸಂಗಮಿಸಿದ ಸಭ್ಯರ ಸನ್ಮಂಗಲ ಸಾನ್ನಿಧ್ಯದಲ್ಲಿ ಸಂಪ್ರೀತಿಯಿಂದ ನೀಡಿದ ಯಕ್ಷ ಕಲಾರಾಧಕ ಪ್ರಶಸ್ತಿ. ಮಾನ್ಯರೇ, ವೇದಾಂತದ ಭಾವನಕ್ಕಿರುವ ರಮಣೀಯ ಪ್ರವೇಶ ದ್ವಾರವಾದ ಯಕ್ಷಗಾನವನ್ನು ಪ್ರವೇಶಿಸಿ ಹಿಮ್ಮೇಳ ವಾದಕರಾಗಿ ಕರಾವಳಿಯ ಅನೇಕ ನೀರವ ರಾತ್ರಿಗಳನ್ನು ದೀಪ್ತಗೊಳಿಸಿದ ಕಲಾ ಚೈತನ್ಯ ತಾವು. ತಮ್ಮ ಅಪೂರ್ವ ಪ್ರತಿಭೆಯ ಬಲ್ಪಿದಂ ಯಕ್ಷಗಾನದ ಸರ್ವಾಂಗವಂ ಕಂಡು ಅನುಭವದ ಅಮರ್ದಿನ ಪೊಂಗೊಡವೆ ನೀವಾದಿರಿ. ಸಾಂಸ್ಕೃತಿಕ ಸಾಂಪ್ರದಾಯಿಕ ಶ್ರೀಮಂತ ಮೇಳವಾದ ಕಟೀಲು ಮೇಳದ ಹಲವು ದಶಕಗಳ ತಮ್ಮ ಸಾರ್ಥಕ ಸೇವೆ ಅನೇಕ ಕಲಾವಿದರನ್ನು ರೂಪಿಸುವಲ್ಲಿ ಪ್ರೇರಕ ಶಕ್ತಿಯಾಯಿತು. ಲಯಶುದ್ಧಿಯುಳ್ಳ ತಮ್ಮ ಚೆಂಡೆವಾದನ ವೈಖರಿ ಅನನ್ಯ, ಅಸಾಧಾರಣವಾದುದು. ಇಲ್ಲಿ ಕೊಂಕು ಕೊಸರಿಲ್ಲ, ಅತಿ ಸೂಕ್ಷ್ಮ ಭಾವ ಸಂವೇದನೆಯ ಕಲಾ ಕುಸುರಿದೆ, ಸುಸ್ಪಷ್ಟವಾದ ನುಡಿತವಿದೆ, ಅಭಿವ್ಯಕ್ತಿಯ ಮಿಡಿತವಿದೆ. ಪರಂಪರೆಯ ನಡೆಯ ನಿರ್ದಿಷ್ಟವಾದ ವಾದನದ ಪ್ರತಿಭೆ ಇದೆ. ಈ ವೈಶಿಷ್ಟ್ಯ ವಿಶೇಷಗಳ ಚಾಲನೆಗಳಿಂದಾಗಿಯೂ ತಾವು ಅಭಿನಂದನೀಯರು. ವಿಭಿನ್ನ ಪಾತ್ರಗಳ ವಿಭಿನ್ನ ರಸಗಳಲ್ಲಿ ಚೆಂಡೆ ವಾದನದ ನುಡಿತದ ತನ್ಮಯಿ ಭಾವವನ್ನು ಪಾತ್ರಧಾರರಿಗೆ ಪ್ರೇಕ್ಷಕ ಪ್ರಭುವಿಗೆ ಉಣಬಡಿಸುವ ತಮ್ಮ ಕಲಾ ಪ್ರೌಢಿಮೆ ನಿಜಾತವಾದ ನುಡಿಬೆಳಕು. ನಿಮ್ಮ ಮನಸ್ಸು ನಾದ, ಚೆಂಡೆಯ ನುಡಿತವೂ ನಾದ. ಚೆಂಡೆಯನ್ನು ಸ್ಪರ್ಶಿಸಿದರೆ ನಾದಗಳಿಗೆ ಮಾತು ಬಂದು ಬಿಡುತ್ತದೆ. ನಿಮ್ಮ ಹಾಗೂ ಬಲಿಪ ಭಾಗವತರ ಜತೆಗಾರಿಕೆ ಒಂದು ಜೀವಂತ ಪಂಚಿಂಗ್. ಅನೇಕ ಪ್ರಸಿದ್ಧ ಕಲಾವಿದರ ಯಶೋಯಾನದಲ್ಲಿ ಗುರು ಸದೃಶರಾಗಿ ಗುರುತರವಾದ ಯಶಸ್ಸಿಗೆ ಕಾರಣರಾದ ನಿಮ್ಮ ಸೇವೆಯನ್ನು ಸ್ಮರಿಸುತ್ತಾ ಯಕ್ಷ ಕಲಾರಾಧಕ ಎಂಬ ಬಿರುದಿನೊಂದಿಗೆ ಗೌರವಿಸಿ ಸುಕೃತ ಭಾಜನರಾಗಿರುವ ಹಿರಿದಾಸೆ ನಮ್ಮದು. ರಸೋ ವೈಸಹ ಅಭಿನಂದನೆಗಳು. ವಿದುಷಿ ಶ್ರೀಮತಿ ಸುಮಂಗಲ ರತ್ನಾಕರ್ ರಾವ್, ಪ್ರಧಾನ ಟ್ರಸ್ಟಿ ಯಕ್ಷಾರಾಧನಾ ಕಲಾಕೇಂದ್ರ ರಿಜಿಸ್ಟರ್ ಉರ್ವ ಮಂಗಳೂರು. ದಿನಾಂಕ 11/8/2019. ಸ್ಥಳ ಪುರಭವನ ಮಂಗಳೂರು. ಯಕ್ಷಗಾನಂ ಗೇಳ್ಗೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅಭ್ಯಗತ ಪ್ರಮುಖರು ಮುಂದೆ ಬಂದು ಈ ಯಕ್ಷಕಲಾರಾಧಕ ಪ್ರಶಸ್ತಿಯನ್ನು ಪೆರುವಾಯ ನಾರಾಯಣ ಭಟ್ ಅವರಿಗೆ ನೀಡಬೇಕು. ನಮಗೆ ಅತ್ಯಂತ ಸಂಭ್ರಮ ಮತ್ತು ನಮ್ಮ ಕಾಲುಗಳು ಪುಣ್ಯವನ್ನು ಪಡೆಯುವುದು ಇಂಥವರಿಗೆ ಸನ್ಮಾನ ಆಗುವಾಗ ಎದ್ದು ನಿಂತರೆ. ನಮ್ಮ ಕೈಗಳು ಸಾರ್ಥಕ್ಯವನ್ನು ಪಡೆಯುವುದು ಇಂಥವರಿಗೆ ಸನ್ಮಾನ ಆಗುವಾಗ ಜೊತೆ ಸೇರಿದೆ. ಹಲವು ದಶಕಗಳ ಕಾಲ ಯಕ್ಷಗಾನವನ್ನು ಅತ್ಯಂತ ಪ್ರೀತಿಯಿಂದ ಕಂಡು ಹೃದಯದಿಂದ ಅನುಭವಿಸಿ ಇಂದು ನಾವೆಲ್ಲರೂ ಕೂಡ ಆ ಶ್ರೇಷ್ಠ ಕಲಾ ಪ್ರಕಾರವನ್ನು ಆರಾಧ್ಯ ಭಾವದಿಂದ ಕಾಣುವಂತೆ ಮಾಡುವಲ್ಲಿ ಇಂಥವರ ಪರಿಶ್ರಮವಿದೆ. ರಾತ್ರಿಯಲ್ಲಿ ಹಗಲಲ್ಲಿ ರಾತ್ರಿಯನ್ನು ಆಹ್ವಾನಿಸಿಕೊಂಡು ತಮ್ಮ ಸ್ವಂತ ಸುಖಗಳನ್ನೆಲ್ಲ ಬಲಿಗೊಟ್ಟಂತಹ ಕಲಾ ಅವತಂಸರಾದಂತಹ ಶ್ರೀಯುತ ಪೆರುವಾಯಿ ನಾರಾಯಣ ಭಟ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಮುಡಿಬಾಗುತ್ತಾ ಯಕ್ಷ ಕಲಾರಾಧಕ ಪ್ರಶಸ್ತಿಯನ್ನು ನೀಡ್ತಾ ಇದೆ. ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ. ಯಾವುದೇ ಯಕ್ಷಗಾನದ ಟ್ರಂಪ್ ಕಾರ್ಡ್ ಪ್ಲೇಯರ್ ಇವರು. ಯಾವುದೇ ಪ್ರದರ್ಶನದ ಟ್ರಂಪ್ ಕಾರ್ಡ್ ಪ್ಲೇಯರ್, ಅನಿವಾರ್ಯ ಮತ್ತು ಅಗತ್ಯ ಬ್ಯಾಟ್ಸ್ಮ್ಯಾನ್ ಒಂದು ಟೀಮಿಗೆ ಇದ್ದ ಹಾಗೆ. ಒಂದು ಕ್ರಿಕೆಟ್ ಟೀಮಲ್ಲಿ ಒಬ್ಬ ಬ್ಯಾಟ್ಸ್ಮ್ಯಾನ್ ಇಂತಹ ಸ್ಥಾನಗಳಿಗೆ ಆಟಗಾರ ಅಂತ ಇರ್ತಾನೆ. ಜಯಪ್ರಕಾಶ್ ಶೆಟ್ಟರು ಓಪನಿಂಗ್ ಬಂದರೂ ಸೆಂಚುರಿ, ಒನ್ ಡೌನ್ ಬಂದರೂ ಸೆಂಚುರಿ, 5th ಬ್ಯಾಟ್ಸ್ಮ್ಯಾನ್ ಬಂದರೂ ಸೆಂಚುರಿ, 10th ಬ್ಯಾಟ್ಸ್ಮ್ಯಾನ್ ಆಗಿ ಬಂದರೂ ಸೆಂಚುರಿ. ಮ್ಯಾಚ್ ವಿನ್ನಿಂಗ್ ಪ್ಲೇಯರ್ ಅಂತ. ಯಾವುದೇ ಪಾತ್ರ ಕೊಡಲಿ ಆ ಕಥಾ ಸಂವಿಧಾನ ಸಾಯದಂತೆ ಹೊಸತೊಂದನ್ನು ಸೇರಿಸಿಕೊಳ್ಳುತ್ತಾ ಯಕ್ಷಗಾನ ಎನ್ನುವಂಥ ಕಲೆ ಜನಮಾನಸದಿಂದ ತಿರಸ್ಕೃತ ಆಗಬಾರದು ಎನ್ನುವಂಥ ನಿಲುವಿನಲ್ಲಿ ಸಂಪ್ರದಾಯವನ್ನು ಪ್ರೀತಿಸುತ್ತಾ ತನ್ಮೂಲಕ ತೊಡಗಿಸಿಕೊಂಡ
ಪ್ರಭಾಷಿಕೆ ಶ್ರೀಯುತ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ ಅವರು. ನಾನು ಆಗಲೇ ಹೇಳಿದೆ, ಕಟೀಲು ಮೇಳದಲ್ಲಿ ಅತ್ಯಂತ ಕೆಳಗಿನ ಪೆಟ್ಟಿಗೆಯಲ್ಲಿ ಕೂತು ಎಲ್ಲ ವೇಷಗಳನ್ನು ಬೆರಗು ಕಣ್ಣುಗಳಿಂದ ನೋಡುತ್ತಾ ಆ ವೇಷಗಳನ್ನು ಮನಸ್ಸಿನಲ್ಲಿ ಹಾಗೆ ಅಚ್ಚೊತ್ತಿ ಪ್ರಸಂಗಗಳನ್ನು ಅಭ್ಯಸಿಸುತ್ತಾ ಮುಂಬೈಗೆ ಹೋಗಿ ಅಲ್ಲಿಯ ಹೋಟೆಲ್ಗಳಲ್ಲಿ ಗ್ಲಾಸ್ ತೊಳೆಯುತ್ತಾ ಗ್ಲಾಸು ತೊಳೆಯುವ ಶಬ್ದಗಳಲ್ಲಿ ಕೂಡ ಚೆಂಡೆಯ ರಿಂಗಣವನ್ನೇ ಮನನ ಮಾಡಿಕೊಳ್ಳುತ್ತಾ ಕನ್ನಡದ ಶಿಷ್ಟ ಭಾಷೆಯನ್ನು ಕಲಿಯುತ್ತಾ ಯಾರಾದರೂ ಒಂದು ಒಳ್ಳೆಯ ನಾಲ್ಕು ಎದುರಿನಿಂದ ಬಂದವರು ಒಳ್ಳೆಯ ನಾಲ್ಕು ಮಾತಾಡಿತು ಅಂತಾದರೆ ಅಲ್ಲಿದ್ದ ಯಾವುದೇ ಚೀಟಿಯಲ್ಲಿ ಆದರೂ ಕೂಡ ಅದನ್ನು ಬರೆದು ಹೋಗಿ ಬಾಯಿಪಾಠ ಹೊಡೆದು ನಾಳೆ ಅದನ್ನು ಮತ್ತೆ ತಾನು ಕಲಿಯಬೇಕೆನ್ನುವಂಥ ಒಂದು ಅಪೂರ್ವ ಹಠವನ್ನು ಒಳಗಿನಿಂದ ಸಿದ್ಧಿಸಿಕೊಂಡು ಮೇಳಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಒಂದು ವರ್ಷದಲ್ಲಿ ನಾನು ಒಂದು ಜಾಗದಲ್ಲಿ ಕೂತರೆ ಮತ್ತೆ 2 ವರ್ಷದಲ್ಲಿ ನಾನು ಮೇಲೆ ಬರಬೇಕೆನ್ನುವಂಥ ಹಠವನ್ನು ಹೊಂದಿದವರಾಗಿ ಎದುರು ವೇಷದ ತನಕ ಅವರು ಏರಿ ಬಂದಂಥ ಸಾಧನೆ ಕಲಿಯುವವರಿಗೊಂದು ದಾರಿ. ಬಲಿಪ ನಾರಾಯಣ ಭಾಗವತರಂತಹ ಸಮರ್ಥ ಭಾಗವತರು ಅವರ ತಿರುಗಾಟದ ಅವಧಿಯಲ್ಲಿ ಸಿಕ್ಕಿದ್ದು ಅವರೇ ಹೇಳಿದಂಥ ಮಾತು, ನನ್ನ ಭಾಗ್ಯ ವಿಶೇಷ ಅಂತ. ಆದ್ದರಿಂದ ಅವರ ಒಳಗಿರುವಂತಹ ಕಲಾವಿದ ಸರ್ವಾಂಗ ಸುಂದರನಾದ. ಪಕ್ಕಡಿ ವೇಷ ಆಗಿರಲಿ, ಪಕ್ಕಡಿ ವೇಷದ ಸುಧನ್ನವಾಗಿರಲಿ, ಕಿರೀಟ ವೇಷದ ನಾಯಕನ ಪಾತ್ರವಾಗಿರಲಿ, ಪ್ರತಿನಾಯಕನ ಪಾತ್ರವಾಗಿರಲಿ, ಬಲರಾಮನಾಗಲಿ, ಕರ್ಣನಾಗಲಿ, ಅರ್ಜುನನಾಗಲಿ, ದೈವಾತ್ಮೆಯ ಬ್ರಹ್ಮ ಆಗಲಿ, ವಿಷ್ಣು ಆಗಲಿ, ಆ ಸ್ವಭಾವವನ್ನು ತನ್ನೊಳಗೆ ಸೇರಿಸಿಕೊಂಡು ತೊಡಗಿಸಿಕೊಳ್ಳುವಂತಹ ರೀತಿ. ಒಂದೆರಡು ಘಟನೆಗಳನ್ನು ನೆನಪಿಸಿಕೊಳ್ತೇನೆ. ಅಂಬೆ ಪಾತ್ರಧಾರಿ ಬ್ರಾಹ್ಮಣನ ಪಾತ್ರಧಾರಿ ಅದರೊಟ್ಟಿಗೆ ಮಾತಾಡ್ತಾ ಹೋಗ್ತಾ ಇದ್ದಾರೆ. ಹೋಗುವಲ್ಲ ಬ್ರಾಹ್ಮಣರೇ ಹೋಗುವ ಅಂತ ಜಯಪ್ರಕಾಶ್ ಶೆಟ್ಟರ ಅಂಬೆ ಮುಂದುವರಿತದೆ. ದಾರಿ ಮಧ್ಯದಲ್ಲಿ ಬ್ರಾಹ್ಮಣ ಪಾತ್ರಧಾರಿ ಕೇಳ್ತಾರೆ, ನಾವು ಹೋಗುವ ದಾರಿ ಸರಿ ಉಂಟಲ್ವಾ? ಅದಕ್ಕೆ ಅಂಬೆ ಪಾತ್ರಧಾರಿ ಅಂತ ಜಯಪ್ರಕಾಶ್ ಶೆಟ್ಟರು ಹೇಳ್ತಾರೆ, ಹೌದು, ನಾವು ಹೊರಟ ದಾರಿ ಸರಿ ಉಂಟು, ಮತ್ತೇನು ನನಗೆ ಆಯಾಸ ಆಗುವುದು, ಕೂತ್ಕೊಳ್ಳುವ ಅಂತ ಆಗ್ತದೆ. ಅದಕ್ಕೆ ಇವರು ಉತ್ತರ, ನಾವು ಹೋಗುವ ದಾರಿ ಸರಿ ಉಂಟು, ನಡುವೆ ಕೂತ್ಕೊಳ್ಳುವುದು ಸರಿ ಇಲ್ಲ ಅಂತ. ಬ್ರಾಹ್ಮಣನ ಪಾತ್ರಧಾರಿಯಾಗಿ ನಾನು ಹೋಗುತ್ತಾ ಇರೋದು ಧರ್ಮದ ನಡೆ ಅಲ್ವಾ ಎನ್ನುವಂತಹ ದೃಷ್ಟಿಕೋನ ಇಟ್ಕೊಂಡು ಅವರು ಹೇಳೋದು, ನನ್ನದು ಪ್ರೇಮದ ನಡೆ, ನಾನು ಹೋಗುವ ನಡೆ ಸರಿ ಉಂಟು, ಆದರೆ ನೀವು ನಡುವೆ ಕೂತ್ಕೊಂಡದ್ದು ಸರಿಯಾಗಲಿಲ್ಲ ಅಂತ. ಇದಕ್ಕಿಂತಲೂ ಪಂಚವಾಕ್ಯ ಒಂದು ಹೇಳ್ತೇನೆ. ಸಾಲ್ವನಾಗಿ ಅವರು ಹೇಳಿದ್ದು, ನಾನು ನಿನ್ನನ್ನು ಪ್ರೀತಿಸಿ ಹೃದಯದಲ್ಲಿಟ್ಟುಕೊಂಡೆ, ಅದಕ್ಕೆ ಬ್ರಹ್ಮ ನನ್ನನ್ನು ನಿನ್ನ ಹಣೆಯಲ್ಲಿ ಬರೆಯಲಿಲ್ಲ ಅಂತ. ಅತ್ಯಂತ ಸೂಕ್ಷ್ಮವಾದಂಥ ಇಂಥ ವಿಷಯಗಳನ್ನು ನಾಟಕೀಯ ಪ್ರಜ್ಞೆ ಉಳ್ಳಂತಹ ಜಯಪ್ರಕಾಶ್ ಶೆಟ್ಟರು ರಂಗದಲ್ಲಿ ತಂದು ಪ್ರೇಕ್ಷಕರನ್ನು ಸಂತೋಷಗೊಳಿಸ್ತಾರೆ. ಮತ್ತು ಅವರೊಟ್ಟಿಗೆ ಬರುವವರು ಹೇಗೆ ಎನ್ನುವುದರ ಮೇಲೆ ಜಯಪ್ರಕಾಶ್ ಶೆಟ್ಟರ ಅರ್ಥ ಇನ್ನೊಂದು ಹೊಸ ಹೊಳಪನ್ನು ಪಡೆಯುತ್ತದೆ. ಅವರ ಎದುರು ಪಾತ್ರಧಾರಿ ಬರುವವರು ಅತ್ಯಂತ ಶ್ರದ್ಧೆಯಿಂದ ತೊಡಗಿಸಿಕೊಳ್ಳುವರಾದರೆ ಅತ್ಯಂತ ಎಚ್ಚರಿಕೆಯಿಂದ ಜಯಪ್ರಕಾಶ್ ಶೆಟ್ಟರ ಪಾತ್ರವು ಮುಂದುವರಿಯುತ್ತದೆ. ಕನ್ನಡ ಆಗಿರಲಿ, ತುಳು ಆಗಿರಲಿ, ಅದರ ಸೌಂದರ್ಯ ಕೆಡದ ಹಾಗೆ, ಅದರ ಆವರಣ ಭಂಗ ಮಾಡದ ಹಾಗೆ ಜಯಪ್ರಕಾಶ್ ಶೆಟ್ಟರು ಇಷ್ಟು ಬೆಳೆದುದಕ್ಕೆ ಪ್ರಥಮ ಪೆಟ್ಟಿಗೆ ಕಟೀಲು ಮೇಳದ್ದು ಅಂತ ಹೇಳಿಕೊಳ್ಳುವುದಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಈಗ ಹನುಮೇರಿಗೆ ಮೇಳದ ಶ್ರೇಷ್ಠ ಕಲಾವಿದನಾಗಿ ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಕೂಡ ಪ್ರೀತಿಸುವಂತಹ ಕಲಾವಿದ ಶ್ರೀಯುತ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ ಅವರು. ಬಡಗುತಿಟ್ಟಿನಲ್ಲಿ ಅವರ ಕೃಷ್ಣ ಸಂಧಾನದ ಕೌರವ ಬಹಳಷ್ಟು ಜನಪ್ರಿಯತೆಯನ್ನು ಪಡೆಯಿತು. ಹೀಗೆ ತನ್ನ ಸಾಧನೆ ಹಾದಿಯಲ್ಲಿ ಯಾರೆಲ್ಲ ಸಹಕಾರವನ್ನು ಮಾಡಿದ್ದಾರೆ ಅವರೆಲ್ಲ ಪ್ರಾಮಾಣಿಕತೆಯಿಂದ ನೆನಪಿಸಿಕೊಳ್ತಾ ಇದ್ದಾರೆ. ಅವರ ಮನೆಯವರನ್ನು, ಅವರ ಗುರುಗಳನ್ನು, ಹೀಗೆ ಪ್ರತಿಯೊಬ್ಬರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನೆನಪಿಸಿಕೊಂಡು ಮುಂದುವರಿತಾ ಬರುತ್ತಿರುವಂತಹ ಜಯಪ್ರಕಾಶ್ ಶೆಟ್ಟರ ಈ ಸಾಧನೆ ಇನ್ನಷ್ಟು ಎತ್ತರಕ್ಕೆ ಮುಟ್ಟಲಿ. ಇವತ್ತು ಯುವ ಯಕ್ಷ ಕಲಾರಾಧಕ ಪ್ರಶಸ್ತಿ, ಅವರ ಸಾಧನೆಯಿಂದ ಮತ್ತಷ್ಟು ಅವರು ಎತ್ತರ ಏರಿ ಮುಂದೊಂದು ದಿವಸ ಇಲ್ಲಿ ಯಕ್ಷ ಕಲಾರಾಧಕ ಪ್ರಶಸ್ತಿಯು ಅವರಿಗೆ ಸಿಗುವ ಹಾಗೆ ಆ ಮಾತೆ ಅವರನ್ನು ಅನುಗ್ರಹಿಸಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಶ್ರೀಮತಿ ಸುಮಾಡ್ಕರ್ ಅವರು ಇವರ ಮಾನಪತ್ರವನ್ನು ವಾಚಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಗುರುಗಣಾಧಿಪತಯೇ ನಮಃ. ಶ್ರೀ ದುರ್ಗಾ ಪರಮೇಶ್ವರೈ ನಮಃ.
ಯಕ್ಷಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಉರ್ವ ಮಂಗಳೂರು ಸಂಸ್ಥೆಯ ದಶಮಾನೋತ್ಸವದ ಶುಭ ಸಂದರ್ಭದಲ್ಲಿ ಸೂಕ್ಷ್ಮ ಸುಂದರ ಗಂಭೀರಾಭಿನಯದ ಸೌಮ್ಯ ಸೌಗಂಧದ ಯಕ್ಷಮಂದಾರ ಹಿತಮಿತದ ಶ್ರುತಿಗತಿಯ ಆಶು ಸಂಭಾಷಣಾ ಚತುರ ಶ್ರೀ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ ಇವರಿಗೆ ಸಜ್ಜನ ಸಂದೋಹದಲ್ಲಿ ಸಂಗಮಿಸಿದ ಸಭ್ಯರ ಸನ್ಮಂಗಲ ಸಾನ್ನಿಧ್ಯದಲ್ಲಿ ಸಂಪ್ರೀತಿಯಿಂದ ನೀಡಿದ ಯುವ ಯಕ್ಷ ಕಲಾರಾಧಕ ಪ್ರಶಸ್ತಿ. ಮಾನ್ಯರೇ, ಇಳೆಯಬ್ಬೆಯ ಹೊಂಗನಸಿನ ತವರೋ ಎಂಬಂತೆ ಶೋಭಿಪ ಕಾಸರಗೋಡಿನ ಪೆರ್ಮುದೆ ಕುಡಾಲುಗುತ್ತು ಬಾಲಕೃಷ್ಣ ಶೆಟ್ಟಿ ಮತ್ತು ಶ್ರೀಮತಿ ಲೀಲಾವತಿ ದಂಪತಿಯ ಮಗನಾಗಿ ಸಂಜನಿಸಿದಿರಿ. ಯಕ್ಷಗಾನದ ಬಿಜ್ಜೆಯ ಪುರುಳ್ ಒಡೆದ ತಮಗೆ ಕೋಳ್ಯೂರು ರಾಮಚಂದ್ರ ಭಟ್ ಓಜರಾದರು. ಏವೊಳ್ತುಂ ಬಿಮ್ಮಗೆ ಚಿಂತಿಸಿ ಅಳವಿಯಂ ಮುಂದಡಿ ಇಡುವ ಗುಣದೊಳ್ ಸಾಧನೆಯಿಂ ಓಜರಿಂ ನುಡಿ ಮೆಚ್ಚು ಒಡೆದಿರಿ. ಭಾಗವತಿಕೆಯೊಳ್ ಅರಳರೆನಿಪ ಬಲಿಪ ನಾರಾಯಣ ಭಾಗವತರ ನಿರ್ದೇಶನದಿಂ ಅಜೆಕಾರು ರಾಜೀವ ಶೆಟ್ಟರ ಸಹಕಾರದಿಂ ರಂಗದ ಪಾತ್ರ ಕಜ್ಜದೊಳ್ ಬಿಗಿ ಒಡೆದಿರಿ. ಮುಂದೆ ಸ್ವಂತಿಕೆಯ ಪೊಲಂಬಿನೊಳ್ ಪೊಂಗಿ ಯಕ್ಷಗಾನ ಕಲೆಯ ಮುನ್ನೀರಾಗಿ ದೊರೆ ಒಡೆದಿರಿ. ಯಕ್ಷಗಾನ ರಂಗದೊಳ್ ಅನಂತವಂ ಸಾಧಿಸಿ ಮಂದಿ ಎದೆ ಗದ್ದುಗೆಯನ್ನೇರಿ ಮೆರೆದಿರಿ. ಕಟೀಲು ಮೇಳದಿಂದ ಪ್ರಾರಂಭಗೊಂಡ ತಮ್ಮ ಕಲಾಯಾನ ಹನುಮಗಿರಿ ಮೇಳದಲ್ಲಿ ಎತ್ತರವನ್ನು ಮುಟ್ಟುವಲ್ಲಿ ಹಲವು ಪಾತ್ರಗಳ ಮೂಲಕ ನವ್ಯ ದೃಷ್ಟಿಯನ್ನು ಹೊಸ ಸೃಷ್ಟಿಯನ್ನು ತೋರಿಸಿ ಸಾರ್ಥಕ್ಯವನ್ನು ಕಂಡಿದೆ. ಪೌರಾಣಿಕ ಪರಿಸರವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಕಥಾ ಸಂವಿಧಾನ ಸಾಯದಂತೆ ಅನೂಹ್ಯವಾದ ವಿಷಯಗಳನ್ನು ವರ್ತಮಾನ ಪ್ರಪಂಚದ ರಂಗಕ್ಕೆ ಆತ್ಮೀಯವಾಗಿ ಅನುಸಂಧಾನಗೊಳಿಸುವ ಜಾಣ್ಮೆ ನಿಮ್ಮಲ್ಲಿದೆ. ಶ್ರೀ ಶ್ಯಾಮ್ ಭಟ್ ICS, ಶ್ರೀ ಶಿವಾಜಿ ಶೆಟ್ಟಿ ಕತ್ತಲ್ಸಾರ್, ಶ್ರೀ ತೋಡುಗುಳಿ ಮಹಾಬಲೇಶ್ವರ ಭಟ್, ಶ್ರೀ ಪಟ್ಲ ಸತೀಶ್ ಶೆಟ್ಟರು ತಮ್ಮ ಯಶೋ ಕಲಾಯಾನದ ಆಧಾರ ಸ್ತಂಭಗಳು. ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಬಾಳ ಸಂಗಾತಿಯಾಗಿ ನಿಮ್ಮ ಮನೆ ಮನಗಳನ್ನು ಬೆಳಗಿದವರು ಪ್ರಭಾಲತಾರವರು. ಅವರೊಂದಿಗಿನ ಸಾರ್ಥ ಸಂಸಾರದ ಸತ್ಫಲವಾಗಿ ಪಲ್ಲವಿ ಪವಿತ್ರ ಎಂಬ 2 ಮಕ್ಕಳ ಭಾಗ್ಯದಿಂದ ನಿಮ್ಮ ಬಾಳು ಆನಂದ ಶರಧಿಯಾಯಿತು. ಮುಂದೆಯೂ ಸರ್ವ ಸಂಪದದೊಳ್ ಪೆರ್ಚಿ ನಿಮ್ಮ ಬಾಳ್ ಸಂತಸದ ಪೊಂಗಡಲಾಗಲಿ, ಸೊಗದಲ ಜೊಂಪವಾಗಲಿ, ಗೇಣದ ನೇಸರಾಗಿ ಈ ನಾಡಂ ಬೆಳಗಿರೆಂದು ಪಾರ್ದು ಯುವ ಯಕ್ಷ ಕಲಾರಾಧಕ ಬಿರುದಿನೊಂದಿಗೆ ಈ ಮಾನಪತ್ರವಂ ನಿಮಗರ್ಪಿಪೆವು. ರಸೋ ವೈ ಸಹ ಅಭಿನಂದನೆಗಳು. ವಿದುಷಿ ಶ್ರೀಮತಿ ಸುಮಂಗಲ ರತ್ನಾಕರ ರಾವ್, ಪ್ರಧಾನ ಟ್ರಸ್ಟಿ ಯಕ್ಷಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಉರ್ವ ಮಂಗಳೂರು. ತೇದಿ 11/8/2019, ಪುರಭವನ ಮಂಗಳೂರು. ಯಕ್ಷಗಾನಂ ಗೆಲ್ಗೆ. ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆಯವರನ್ನು ನಾವು ಗೌರವಿಸ್ತಾ ಇದ್ದೇವೆ. ಅವರಿಷ್ಟು ಎತ್ತರಕ್ಕೆ ಏರುವುದಕ್ಕೆ ಕಾರಣ ಏನು ಅಂತ ಅವರು ಎದ್ದು ನಿಲ್ಲುವುದರ ಮೂಲಕವಾಗಿ ಅವರೇ ತೋರಿಸಿಕೊಟ್ಟರು. ಮೇಲೆ ಹೋದರೂ ಚಿಕ್ಕವನಾಗಿ ಇರಬೇಕೆನ್ನುವಂತಹ ನೀತಿ ಪಾಠವನ್ನು ಕಲಾವಿದ ಹೊಂದಿರಬೇಕೆನ್ನುವುದನ್ನು ತೋರಿಸಿಕೊಡುವಂಥ ಜಯಪ್ರಕಾಶ್ ಶೆಟ್ಟಿ ಅವರಿಗೆ ಯುವ ಯಕ್ಷ ಕಲಾರಾಧಕ ಪ್ರಶಸ್ತಿ. ಇನ್ನೂ ಹೆಚ್ಚಿನ ಸಮ್ಮಾನ ಪ್ರಶಸ್ತಿಗಳು ಇವರನ್ನು ಅರಸಿಕೊಂಡು ಬರಲಿ. ಕಲಾಮತಿ ಇವರಿಗೆ ಸರ್ವ ಸಂಪದವನ್ನು ಉಂಟು ಮಾಡಲಿ ಎನ್ನುವಂತಹ ಹರಕೆ ಹಾರೈಕೆಯೊಂದಿಗೆ ಯುವ ಯಕ್ಷಕಲಾರಾಧಕ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಈ ಗೌರವವನ್ನು ಸ್ವೀಕರಿಸಲಿಕ್ಕಿರುವಂತಹ ಇರುವರಲ್ಲಿ ನಮ್ಮ ಜೊತೆಗೆ ಒಂದು ಇರುವವರು ಕಟೀಲು ಮೇಳದ ಭಾಗವತರಾದ ಶ್ರೀ ಸತೀಶ್ ಶೆಟ್ಟಿ ಬೋಂದಿಲ್ ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಅನುಭವವನ್ನು ಹೊಂದಿರುವವರು ಪ್ರಸ್ತುತ ಕಟೀಲು ಮೇಳದ ಭಾಗವತರು. ಸಸೀತುಲು ಮೇಳ ಆಗಿರಲಿ, ಸಸೀತುಲು ಮೇಳ ಎಲ್ಲ ಮೇಳದಲ್ಲಿ ಅವರು ಪದ್ಯ ಹೇಳಿದ್ದಾರೆ. ಪ್ರಸ್ತುತವಾಗಿ ಕಟೀಲು ಮೇಳದಲ್ಲಿ ಭಾಗವತರ ಕೆಲಸ ಮಾಡ್ತಾ ಇದ್ದಾರೆ. ತುಳು, ಕನ್ನಡ, ಹಿಂದಿ, ಇಂಗ್ಲೀಷು, ಸಂಸ್ಕೃತ
ಇಷ್ಟೂ ಭಾಷೆಗಳಲ್ಲಿ ಯಕ್ಷಗಾನ ಆಗುವಾಗ ಭಾಗವತರಾಗಿ ಬೋಂದಿಲ್ ಸತೀಶ್ ಶೆಟ್ಟಿ ಮುಂದುಗಡೆ ಇದ್ದರು. ಕೆಲವು ಪ್ರಸಂಗಗಳಲ್ಲಿ ಪದ್ಯ ಕನ್ನಡದಲ್ಲಿ ಇರ್ತಿತ್ತು, ಸಂಸ್ಕೃತದಲ್ಲಿ ಆದರೆ ಮಾತಾಡುವುದು ಸಂಸ್ಕೃತದಲ್ಲಿ ನಿಲ್ತದೆ ಅಂತ ಗೊತ್ತಾಗಬೇಕಲ್ಲ ಭಾಗವತರೇ. ಹಿಂದಿ ಪದ್ಯ ಹಾಡಿದ್ದಾರೆ ಅವರು, ತುಳು ಪದ್ಯ ಹಾಡಿದ್ದಾರೆ. ಹೀಗೆ ಹಲವಂಗಗಳ ತೊಡಗಿಸಿಕೊಳ್ಳುವಿಕೆ. ಇನ್ನೊಂದು ವಿಶೇಷ ಹೇಳಿದರೆ, ಮಕ್ಕಳ ಯಕ್ಷಗಾನ ಆದರೆ ಅಲ್ಲಿ ಬಹುತೇಕ ಮಕ್ಕಳ ಯಕ್ಷಗಾನ ಪ್ರದೇಶದಲ್ಲಿ ಭಾಗವತರಾಗಿ ನಮಗೆ ಕಾಣುವರು ಬೋಂದಿಲ್ ಸತೀಶ್ ಶೆಟ್ಟಿ. ನಾನು ಅವರಿಗೆ ತಮಾಷೆ ಮಾಡೋದು ಉಂಟು ಕೆಲವು ಸಲ, ತುಳು ಭಾಷೆಯಲ್ಲಿ ಅವರ ಹತ್ರ ಸಂವಾದ ಮಾಡೋದು, ತಮಾಷೆ ಮಾಡೋದು. ಲೇಡಿ ಗೋಷ್ಠಿಯಲ್ಲಿ ಈಗ ಒಂದು ಮಗು ಹೆತ್ತು ಬಂದರೂ ನೀನು ಪದ್ಯ ಹೇಳ್ತಿ ಮಾರೆ. ಸಣ್ಣ ಮಕ್ಕಳಿಗೂ ಕೂಡ ಅವರಿಗೆ ಒಂದಿನಿತು ಆಯಾಸ ಆಗದ ಹಾಗೆ ಅವರ ನಡೆ ಹೇಗುಂಟು ಅದಕ್ಕೆ ಸರಿಯಾಗಿ ಪದ್ಯ ಹೇಳುತ್ತಾ ಮಕ್ಕಳಿಗೆ ಅತ್ಯಂತ ಪೇಟೆಂಟ್ ಭಾಗವತರು ಶ್ರೀತ ಬೋಂದಿಲ್ ಸ್ವಾಗತ ಭಾಷಣ ಮಾಡುವಾಗ ಹೇಳಿದರು. ಒಂದು ಪದ್ಯವನ್ನು ನಾನು ಗಮನಿಸಿದೆ ನಮ್ಮ ಕಾರ್ಕಳದಲ್ಲಿ, ಒಂದು ಪದ್ಯವನ್ನು 27 ಸಲ ಹೇಳಿದ್ದಾರೆ. ಒಂದೇ ಪದ್ಯವನ್ನು ಅವರು ಸರಿ ಆಗುವ ತನಕ ಒಂದಿನಿತೂ ಬೇಸರ ಹೊಂದಿದೆ, ನಡೆಯ ಒಂದು ಬಿಸ್ಕೆಟು ಕೂಡ ತಿನ್ನದೆ ನಿರಂತರವಾಗಿ ಪದ್ಯ ಹೇಳುವ ತಾಳ್ಮೆ ಅವರಿಗೆ ಸಿದ್ಧಿಸಿದೆ ಅಂತ. ತಾಳ ಲಯಗಳ ವಿಶಿಷ್ಟ ಜ್ಞಾನ. ಚಂಡೆ ಮೊದಲೇ ಅವರು ಯಾರು ಅಂತ ಕೇಳುವುದೇ ಇಲ್ಲ. ಅವರು ತಾನಾಯಿತು, ತನ್ನ ಪಾಡಾಯಿತು, ತಾನು ಸರಿಯಾಗಿ ಪದ್ಯ ಹೇಳಿದರೆ ಆಯಿತು ಎನ್ನುವಂಥ ಮನೋಧರ್ಮವನ್ನು ಹೊಂದಿದವರು. ಕಟೀಲು 2ನೇ ಮೇಳದ ಭಾಗವತರಾಗಿ ತೊಡಗಿಸಿಕೊಂಡು 6ನೇ ಮೇಳದಲ್ಲಿ ಕಲಾ ಸೇವೆಯನ್ನು ಮಾಡಿ ಕಳೆದ ವರ್ಷ 3ನೇ ಮೇಳದಲ್ಲಿ ತನ್ನ ವ್ಯವಸಾಯವನ್ನು ಮುಂದುವರಿಸೋ ಮೇಳದ ಯಜಮಾನರಿಗೆ ಅತ್ಯಂತ ಅನಿವಾರ್ಯ ಕಲಾವಿದರಾಗಿ ಬೋಂದಿಲ್ ಸತೀಶ್ ಶೆಟ್ಟಿ ಅವರು ಒದಗಿ ಬರ್ತಾರೆ. 4 ಗಂಟೆ ಪದ್ಯ ಹೇಳು, 5 ಗಂಟೆ ಪದ್ಯ ಹೇಳು, 6 ಗಂಟೆ ಪದ್ಯ ಹೇಳು. ಪದ್ಯ ಹೇಳುವುದು ಬೋಂದಿಲ್ ಸತೀಶ್ ಶೆಟ್ಟಿಗೆ ಒಂದು ಪ್ಯಾಷನ್ ಅಂತ. ಅತ್ಯಂತ ಪ್ರೀತಿಯಿಂದ ಅದನ್ನು ಅನುಭವಿಸಿಕೊಂಡು ತೊಡಗಿಸಿಕೊಳ್ತಾರೆ. ಅಂತಹ ಬೋಂದಿಲ್ ಸತೀಶ್ ಶೆಟ್ಟರು ಕಳೆದ 10 ವರ್ಷದಿಂದ ಈ ಸಂಸ್ಥೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಮತ್ತೊಂದು ವಿಶೇಷ ಹೇಳಿದರೆ, ದಿನಕ್ಕೆ 3 ಕಾರ್ಯಕ್ರಮ ಒಪ್ಪಿಕೊಂಡ್ರು 3 ಕಾರ್ಯಕ್ರಮದಲ್ಲಿ ಆನ್ ಟೈಮ್ ಇದ್ದಾರೆ. ಅವರು ಸರಿಯಾದ ಸಮಯಕ್ಕೆ ಹಾಜರಿರ್ತಾರೆ. ಯಾವುದೇ ಸಮಯ ವಿಳಂಬ ಆಗಿ ತಡ ಮಾಡಿ ಎಲ್ಲ ಬರುವುದಿಲ್ಲ. ಜಯಪ್ರಕಾಶ್ ಶೆಟ್ಟರ್ಗೆ ಆ ಮಾತು ಅನ್ವಯಿಸ್ತದೆ. ಇವರಿಗೆ 3, ಅವರಿಗೆ 7 ಅಷ್ಟೇ ದಿನಕ್ಕೆ. ಸರಿಯಾದ ಸಮಯಕ್ಕೆ ಬಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗುವ ಬೋಂದಿಲ್ ಸತೀಶ್ ಶೆಟ್ಟರನ್ನು ಯಕ್ಷಾರಾಧನಾ ಕಲಾಗೌರವ ಈ ಸಂಸ್ಥೆಗೆ ಅವರು ತೊಡಗಿಸಿಕೊಂಡಂತಹ ಸೇವೆಯನ್ನು, ಈ ಸಂಸ್ಥೆಗಿರುವ ಮೇಲಿರುವಂತಹ ಅವರಿಗಿರುವಂಥ ಪ್ರೀತಿಯನ್ನು ಅಲಕ್ಷಿಸಿಕೊಂಡು ಯಕ್ಷಾರಾಧನಾ ಕಲಾಗೌರವವನ್ನು ನಾವು ನೀಡ್ತಾ ಇದ್ದೇವೆ. ಶ್ರೀಮತಿ ಶೈಲೇಶ್ರೀ ಕೆ ಅವರು ಅವರ ಸನ್ಮಾನ ಪತ್ರವನ್ನು ವಾಚಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಗುರು ಗಣಾಧಿಪತಯೇ ನಮಃ. ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ. ಯಕ್ಷಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಉರ್ವ ಮಂಗಳೂರು ಸಂಸ್ಥೆಯ ದಶಮಾನೋತ್ಸವದ ಶುಭ ಸಂದರ್ಭದಲ್ಲಿ ಅಪಾರ ರಂಗಾನುಭವದ ಭಾಗವತರಾದ ಬೋಂದಿಲ್ ಶ್ರೀ ಸತೀಶ್ ಶೆಟ್ಟಿಯವರಿಗೆ ಗಣ್ಯಮಾನ್ಯರ ಸತ್ಸಭಾ ಸಮಕ್ಷ ಗೌರವಾದರಗಳೊಂದಿಗೆ ನೀಡುವ ಯಕ್ಷಾರಾಧನಾ ಕಲಾಗೌರವ. ಮಾನ್ಯರೇ, ಸೃಜನಶೀಲ ಭಾಗವತರ ಪಂಕ್ತಿಯಲ್ಲಿ ಸ್ವಾಭಿಮಾನ ಸಲ್ಲಬಹುದಾದ ಹೆಸರು ನಿಮ್ಮದು. ಕರಾವಳಿಯ ಬಹುತೇಕ ಎಲ್ಲ ಮಕ್ಕಳ, ಮಹಿಳೆಯರ, ಹವ್ಯಾಸಿಗಳ ವೃತ್ತಿಪರ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮಗಳಿಗೆ ಅನಿವಾರ್ಯ ಹಾಗೂ ಅಗತ್ಯ ಭಾಗವತರಾಗಿ ಪ್ರಸಿದ್ಧರು. ತಮ್ಮ ಅಪಾರ ರಂಗ ಮಾಹಿತಿ, ತಾಳಗಳ ಕಡೆ ತಮಗಿರುವ ನಿರ್ದಿಷ್ಟ ಮಾಹಿತಿ, ಹೊಸಬರನ್ನು ರಂಗಕ್ಕೆ ತೊಡಗಿಸಿಕೊಳ್ಳುವಲ್ಲಿ ತಮಗಿರುವ ತಾಳ್ಮೆ, ಉತ್ಸಾಹ, ಪ್ರೀತಿ ಅನುಸರಣೀಯ. ಆದ್ದರಿಂದ ಸಹೃದಯ ಶಿವಶಿಕೆಯಲ್ಲಿ ಸರ್ವದಾ ಸ್ತವನೀಯವಾದ ಸ್ಥಾನ ನಿಮ್ಮದು. ಕಟೀಲು ಮೇಳದಲ್ಲಿ ಭಾಗವತರಾಗಿ ತಮ್ಮ ಸೇವೆ ಅನುಪಮವಾದದ್ದು. ಯಕ್ಷಾರಾಧನಾ ಕಲಾ ಕೇಂದ್ರದ ಕಲಾಯಾನದಲ್ಲಿ ಪ್ರಾರಂಭದ ದಿನದಿಂದಲೂ ನಮಗೆ ಆಪದ್ಬಾಂಧವನಂತೆ ಒದಗಿ ಬರುತ್ತಾ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ದಣಿವರಿಯದೆ ದುಡಿದ ತಮ್ಮ ಕಲಾ ಚೈತನ್ಯಕ್ಕೆ ಕೈ ಬೆರಳುಗಳನ್ನು ಮುಗುಳುಗಳನ್ನಾಗಿಸಿ ಪ್ರಣಾಮಗಳ ಪ್ರಣತಿಯೊಂದಿಗೆ ಯಕ್ಷಾರಾಧನಾ ಕಲಾ ಕೇಂದ್ರ 10ಮ ವರ್ಷದ ಸಂದರ್ಭದಲ್ಲಿ ಗೌರವಿಸುತ್ತಿದ್ದೇವೆ. ರಸೋವೈಸಂ. ಅಭಿನಂದನೆಗಳು. ವಿದೂಷಿ ಸುಮಂಗಳಾ ರತ್ನಾಕರ್ ರಾವ್, ಪ್ರಧಾನ ಟ್ರಸ್ಟಿ, ಯಕ್ಷಾರಾಧನಾ ಕಲಾ ಕೇಂದ್ರ, ರಿಜಿಸ್ಟರ್ಡ್ ಉರ್ವ ಮಂಗಳೂರು. ತೆದಿ 11/8/2019.
ಸ್ಥಳ ಪುರಭವನ ಮಂಗಳೂರು. ಯಕ್ಷಗಾನಂ ಗೆಲ್ಗೆ. ಶ್ರೀ ಸತೀಶ್ ಶೆಟ್ಟಿ ಬೋಂದಿಲ್ ಅವರನ್ನು ಗೌರವಿಸ್ತಾ ಇದ್ದೇವೆ. ಯಕ್ಷಾರಾಧನಾ ಕಲಾಗೌರವವನ್ನು ವೇದಮೂರ್ತಿ ಶ್ರೀ ಹರಿನಾರಾಯಣ ಪ್ರಸಾಸ್ರನರು, ಶ್ರೀಯುತ ಧರ್ಮದರ್ಶಿ ಹರಿಕೃಷ್ಣ ಬನರೂರು, ಶ್ರೀಪತಿ ಭಟ್ ಮೂಡುಬಿದಿರೆ, ಕ್ಷೇತ್ರ ಕಟೀಲಿನ ಶ್ರೀ ಶ್ರೀ ಹರಿನಾರಾಯಣದಾಸ ಆಸರಣರಿದ್ದಾರೆ. ಯಕ್ಷಗಾನದ ಹಲವಂಗಗಳಲ್ಲಿ ಕೃಷಿಯನ್ನು ಮಾಡುತ್ತಾ ಅತ್ಯಂತ ಪೂಜ್ಯ ಭಾವದಿಂದ ಯಕ್ಷಗಾನವನ್ನು ಕಂಡವರು. ದುರ್ಗಾ ಮಕ್ಕಳ ಮೇಳದಿಂದ ಹಿಡಿದು ಯಕ್ಷಗಾನ ಸಂಬಂಧಿತ ಯಾವುದೇ ಕಾರ್ಯಕ್ರಮಗಳಲ್ಲಿ ಹೃದಯದಿಂದ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಹ ಪೂಜ್ಯರು ನಮ್ಮೊಂದಿಗೆ ಇರುವುದೇ ಆ ದೇವಿ ಸಾನ್ನಿಧ್ಯವನ್ನು ಕಲ್ಪಿಸಿಕೊಂಡಾಗ ಆಗ್ತದೆ. ಆದ್ದರಿಂದ ಪೂಜ್ಯ ಶ್ರೀ ಹರಿನಾರಾಯಣದಾಸರವರಿಂದ ನುಡಿ ಮಂತ್ರಾಕ್ಷತೆ. ಯಕ್ಷಾರಾಧನಾ ಕಲಾ ಕೇಂದ್ರ ಮಂಗಳೂರು ಈ ಸಂಸ್ಥೆಯ ದಶಮಾನೋತ್ಸವ ಕಾರ್ಯಕ್ರಮ. ದಾರಿಯಲ್ಲಿ ಬರುವಾಗ ಒಬ್ಬರು ನನಗೆ ಈಗ ತಾನೇ ಒಬ್ಬರು ಹೇಳಿದರು, ಯಕ್ಷಗಾನ ಆರಾಧನಾ ಕಲೆ ಅಲ್ಲ ಅಂತ ಒಂದು ಲೇಖನ ಇವತ್ತು ಬಂದಿದೆ, ಓದಿದ್ದೀರಾ ಅಂತ. ನಾನು ಓದಲಿಲ್ಲ, ನನಗೆ ಇವತ್ತು ಸಮಯ ಸಿಗಲಿಲ್ಲ. ಬೆಳಿಗ್ಗಿಂದಲೂ ಬೇರೆ ಕಾರ್ಯಕ್ರಮದ ನಿಮಿತ್ತ ಆಚೀಚೆ ತಿರುಗ್ತಾ ಇದ್ದೆ. ಹಾಗಿರುವಾಗ ಯಕ್ಷಾರಾಧನಾ ಕಲಾ ಕೇಂದ್ರ ಅಂತ ಇವರು ಹೆಸರಿಟ್ಟುಕೊಂಡು 10 ವರ್ಷ ಮಾಡ್ತಾ ಇದ್ದಾರೆ. ಇದು ಸರಿಯೋ? ಆರಾಧನಾ ಎನ್ನುವಂತಹ ಶಬ್ದ ಸಂಸ್ಕೃತದ್ದು, ನಪುಂಸಕಲಿಂಗದಲ್ಲಿ ಉಂಟು, ಮತ್ತೊಂದು ಸ್ತ್ರೀಲಿಂಗದಲ್ಲಿ ಉಂಟು. ಆರಾಧನಂ ಎನ್ನುವಂತಹ ಒಂದು ಶಬ್ದ, ಆರಾಧನಾ ಎನ್ನುವಂತಹ ಶಬ್ದ ಎರಡೂ ಸಂಸ್ಕೃತದಲ್ಲಿ ಸಾಧುವೆ. ಆರಾಧನಂ ಎನ್ನುವ ಶಬ್ದಕ್ಕೆ ಪ್ರಾಯಶಃ 4 ಅರ್ಥ ಅಂತ ನೆನಪು ನನಗೆ. ಸಾಧನ ಹೇಳಿದರೆ ಒಂದು ಕರಣ, ಒಂದು ಉಪಕರಣ ಅಂತ ಒಂದು ಅರ್ಥದಲ್ಲುಂಟು. ಪ್ರಾಪ್ತಿ, ಹೊಂದುವುದು ಅಂತ ಒಂದು ಅರ್ಥದಲ್ಲುಂಟು. ಅದೇ ರೀತಿಯಾಗಿ ಪೋಷಣ ಎನ್ನುವಂತಹ ಒಂದು ಅರ್ಥದಲ್ಲುಂಟು. ಹೀಗೆ 4 ಅರ್ಥಗಳು ಅದಕ್ಕೆ ರೂಢಿಯಲ್ಲೂ ಉಂಟು. ಮತ್ತೊಂದು ತೃಪ್ತಿ ಅಂತ ಅರ್ಥದಲ್ಲುಂಟು. ಸಾಧನ ಎನ್ನುವುದಕ್ಕೆ ನಾಟ್ಯವೇ ಉದಾಹರಣೆ. ಕಾಳಿದಾಸ ಉದಾಹರಣೆ ಕೊಟ್ಟಿದ್ದಾನೆ. ನಾಟ್ಯಂ ಭಿನ್ನ ರುಚಿರ್ ಜನಸ್ಯ ಬಹುದಾಪಿ ಏಕಂ ಸಮಾರಾಧನ. ಭಿನ್ನ ಭಿನ್ನ ರುಚಿಗಳುಳ್ಳಂತಹ ವ್ಯಕ್ತಿಗಳಿಗೂ ನಾಟ್ಯ ಎನ್ನುವುದು ಒಂದು ಸಮಾರಾಧನೆ, ಹೇಳಿದರೆ ಒಂದು ಉಪಕರಣ ಅಂತ. ಆ ಎಲ್ಲ ರುಚಿಗಳಿಗೂ ಅದಾಗ್ತದೆ ಅಂತ ಆ ಅರ್ಥದಲ್ಲಿ ಅವ ಪ್ರಯೋಗ ಮಾಡಿದ್ದಾನೆ. ತೃಪ್ತಿ ಎನ್ನುವಂತಹ ಅರ್ಥವನ್ನು ನಾವು ತಗೊಂಡು ನೋಡಿದ್ದೇವೆ. ಪೋಷಣ ಎನ್ನುವಂತಹ ಅರ್ಥವನ್ನು ತಗೊಂಡು ನೋಡಿದರೆ ಬ್ರಾಹ್ಮಣ ಆರಾಧನೆ ಅಥವಾ ಕಲಾರಾಧನೆ ಇಂಥ ಎನ್ನುವಂತಹ ಮಾತುಂಟು. ಇನ್ನೊಂದು ಪ್ರಾಪ್ತಿ ಎನ್ನುವಂತಹ ಅರ್ಥಕ್ಕೆ ಬಂದರೆ ಮಂತ್ರಾರಾಧನಂ ಹೇಳಿದರೆ ಮಂತ್ರವನ್ನು ಮಂತ್ರಾರಾಧನ ಉತ್ಸುಕಾಹ ಅಂತ ಇವರಿಗೆ ಪ್ರಯೋಗ ಉಂಟು, ಋಷಿಗಳಿಗೆ. ಮಂತ್ರವನ್ನು ಆರಾಧಿಸುವ ಎನ್ನುವಂತಹ ಅರ್ಥ ಇದ್ದರೆ ಸಹ ಮಂತ್ರವನ್ನು ಪ್ರಾಪ್ತಿಸುವುದು, ಹೊಂದುವುದು ಮಂತ್ರ ದ್ರಷ್ಟಾರರವರು. ಹೊಸ ಹೊಸ ಮಂತ್ರ ಅವರಿಗೆ ಹೊಳಿತದೆ, ಅದರಲ್ಲಿ ಅವರಿಗೆ ಆಸಕ್ತಿಯಿಂದ ಅವರು ಜಪ ಅನುಷ್ಠಾನಗಳನ್ನು ಮಾಡ್ತಾರೆ ಅಂತ ಅರ್ಥದಲ್ಲಿ ತಗೊಳ್ಳೋದು. ಇನ್ನೊಂದು ಪಚನ ಅಂತ ಅರ್ಥದಲ್ಲಿ ಉಂಟು, ಜೀರ್ಣ ಅಂತ ಅರ್ಥ. ಯಕ್ಷಾರಾಧಕರು ಅಂತ ಹೆಸರು ಕೊಟ್ಟಿದ್ದಾರೆ. ಗಾನ ಅಂತ ಎನ್ನುವುದು ಉಂಟು, ಅದನ್ನು ಜೀರ್ಣವಾಗಿಸಿಕೊಂಡು ತಮ್ಮಲ್ಲಿ ಇರಿಸಿಕೊಂಡವರು ಅಂತ ಅರ್ಥದಲ್ಲಿಯೂ ಅದನ್ನು ಉಪಯೋಗಿಸಿಕೊಳ್ಬೋದು. ಹಾಗೆ ಹಗಲಿನ ಬೆಳಿಗ್ಗೆ ಸಮಾರಾಧನೆ ಆಯ್ತಾನೆಂದು ಅಂತ ಕೇಳ್ತಾರೆ ನಮ್ಮಲ್ಲಿ. ಮಧ್ಯಾಹ್ನದ ಸಮಾರಾಧನೆ ಆಯ್ತಲ್ಲ, ಪಚನ ಅಂತಲೇ ಅರ್ಥ, ಬೇರೆ ಅರ್ಥ ಇಲ್ಲ ಅದಕ್ಕೆ. ತಮಾಷೆ ಮಾಡಲಿಕ್ಕೆ ಇದ್ದದ್ದಲ್ಲ ಅದು. ಇದು ಆರಾಧನಂ ಎನ್ನುವಂತಹ ಶಬ್ದಕ್ಕೆ ಅರ್ಥ ಇದ್ದರೆ, ಆರಾಧನಾ ಎನ್ನುವ ಶಬ್ದಕ್ಕೆ ಪ್ರಧಾನವಾದಂತಹ ಅರ್ಥವೇ ಸೇವೆ ಅಂತಲೇ, ಬೇರೆ ಅರ್ಥ ಇಲ್ಲ. ಹಾಗಿರುವಾಗ ಯಕ್ಷಾರಾಧನಾ ಎನ್ನುವುದಕ್ಕೆ ಸೇವೆ ಅಂತಲೇ ನಾವು ಅರ್ಥ ತಗೊಳ್ಬೇಕು. ತಗೊಂಡ್ರೆ ಇದು ಸಾಧು, ಯಾಕಂದರೆ ಆರಾಧನಾ ಕಲಾ ಅಲ್ಲ ಅಂತ ಹೇಳ್ತಾರಲ್ವ. ಹಾಗಿರುವಾಗ ಇದು ಸಾಧು ಅಂತ. ಯಕ್ಷಗಾನ ಎನ್ನುವುದನ್ನು ನಾವು ಪ್ರಧಾನವಾಗಿ ಒಪ್ಪತಕ್ಕದ್ದು ಅದರ ಮೂಲವನ್ನು ಇಟ್ಟುಕೊಂಡ್ರೆ ಅದೊಂದು ಕಾವ್ಯ, ದೃಶ್ಯ ಕಾವ್ಯ. ಕಾವ್ಯಕ್ಕೊಂದು ಸ್ಕ್ರಿಪ್ಟ್ ಇರ್ತದೆ, ಅದೇ ಪ್ರಸಂಗ ಅಂತ ನಾವು ಹೇಳ್ತೇವೆ. ಪ್ರಸಂಗ ಪುಸ್ತಕ ಅಂತ, ಅದರಲ್ಲಿ ಇರತಕ್ಕಂತಹ ಪದ್ಯಗಳು. ಇದರ ಬಗ್ಗೆ ಬಹಳ ಹಿಂದೆ
ಒಂದಷ್ಟು ಸಾಹಿತ್ಯ ಆಸಕ್ತರು, ಸಾಹಿತ್ಯ ಶಾಸ್ತ್ರಜ್ಞರು ವಿಮರ್ಶೆ ಮಾಡಿದ್ದಾರೆ. ಪ್ರಸಿದ್ಧನಾದಂತಹ ಮಮ್ಮಟ ಕಾವ್ಯಂ ಯಶಸ್ಸೇ ಅರ್ಥಕೃತೆ ವ್ಯವಹಾರವಿದೆ ಶಿವೇತರಕ್ಷತೆಯೇ ಕಾಂತಾ ಸಂಹಿತತೆಯ ಉಪದೇಶ ವಿಜೆ ಸದ್ಯಪರ ನಿರ್ವೃತಯೇ ಅಂತ 6 ಪ್ರಯೋಜನಗಳನ್ನು ಹೇಳಿದ್ದಾರೆ. ಕಾವ್ಯ ಎನ್ನುವುದು ಒಂದು ಯಶಸ್ಸಿಗೆ ಕಾರಣ. ಈಗ ಪೆರುವ ನಾರಾಯಣ ಭಟ್ರು ಇರ್ಬೋದು ಅಥವಾ ಪೆರ್ಮುದ ಜಯಪ್ರಕಾಶ್ ಇಟ್ ಅವರಿಗೆ ಇಂತಹ ಒಂದು ಸ್ಥಾನ ಅಥವಾ ಮಾನ ಸಿಕ್ಕಿದ್ರೆ ಅದು ಯಕ್ಷಗಾನದಿಂದ. ಕಾವ್ಯಂ ಯಶಸ್ಸೇ ಅರ್ಥಕೃತೆ ಸಂಪತ್ತಿಗೋಸ್ಕರ ಅವರು ಬದುಕಿದ್ದೇ ಯಕ್ಷಗಾನದಿಂದಾಗಿ, ಬದುಕಿ ಅವರ ಯಕ್ಷಗಾನ ಅಂತಾಗಿತ್ತು. ಅರ್ಥಕತೆ ವ್ಯವಹಾರವಿದೆ, ವ್ಯವಹಾರ ಜ್ಞಾನವನ್ನು ತಿಳ್ಕೊಳ್ತೇವೆ. ನಾವು ಹೇಳಿದರೆ ಯಕ್ಷಗಾನದಲ್ಲಿ ಒಂದಷ್ಟು ಜನರನ್ನು ನಾವು ಕಲಾವಿದರನ್ನು ಕಾಣ್ತೇವೆ. ಅವರು 2ನೇ ಕ್ಲಾಸೋ 3ನೇ ಕ್ಲಾಸೋ ಪಾಸಾದವರು ಇರ್ಬೋದು, ಅಥವಾ ಕಲಿಯದೇ ಇದ್ದವರು ಇದ್ದರೋ ಏನೋ ಗೊತ್ತಿಲ್ಲ ನನಗೆ. ಅದು ಅಂಥವರು ಸಹ ಯಕ್ಷಗಾನದಿಂದಾಗಿ ವ್ಯವಹಾರ ಜ್ಞಾನವನ್ನು ಸರಿಯಾಗಿ ತಿಳ್ಕೊಂಡವರು, ಮತ್ತೊಬ್ಬರಿಗೆ ಉಪದೇಶ ಮಾಡತಕ್ಕಂತಹ ಯೋಗ್ಯತೆಯನ್ನು ಪಡ್ಕೊಂಡವರು. ಅದು ಕಾವ್ಯದಿಂದ ಸಿಗ್ತದೆ. ಶಿವೇತರಕ್ಷತೆಯೇ, ನಮಗೇನು ಕಷ್ಟ ಉಂಟೋ ಆ ಕಷ್ಟ ಎಲ್ಲ ಪರಿಹಾರ ಮಾಡಲಿಕ್ಕೋಸ್ಕರ. ಒಂದು ವಿದ್ಯೆ ತಿಳ್ಕೊಂಡಿದ್ರೆ ಅದು ಉದ್ಯೋಗ ಅಂತಾದರೆ ಸರಿ, ಶಿವೇತರಕ್ಷೆಯ ಕಥೆಯೇ ಅದರಿಂದ ಹೇಳ್ಬೋದು. ಕಾಣುವರಿಗೆ ನಮಗೆ ಆನಂದ ಸಿಗ್ತದೆ. ಆನಂದ ಎನ್ನುವುದು ಶಿವೇತರಕ್ಷತೆ ಎನ್ನುವುದು ಹೌದು ಅಲ್ವಾ ಅಂತ ಸಂಶಯ. ಯಾಕೆ ಹೇಳಿದರೆ ಆ ಹೊತ್ತಿಗೆ ಮಾತ್ರ, ಅದು ಬಿಟ್ಟ ಮೇಲೆ ಒಂದು ಮನೆಯ ನೆನಪಾಗ್ತದೆ ಅವನಿಗೆ, ಆಗ ಸ್ವಲ್ಪ ದುಃಖ ಬರ್ತದೆ. ಆಗ ಶಿವೇತರಕ್ಷತೆಯೇ ಎನ್ನುವುದಕ್ಕೆ ಉದಾಹರಣೆಯಾಗಿ ನಮಗೆ ನಿಲ್ಲಬಲ್ಲತಕ್ಕಂಥದ್ದು ಯಕ್ಷಗಾನದ ಮೇಳಗಳೇ. ಈಗ ಇರುವ ಬೇರೆ ಮೇಳಗಳಿರ್ಬೋದು, ಆದರೆ ಯಕ್ಷಗಾನಗಳ ಮೇಳಗಳೇ. ಯಾಕೆಳಿದ್ರೆ ಕಟೀಲು ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಮಂದರತಿ ಇರ್ಬೋದು, ಕಮಲಶಿಲೆ ಇರ್ಬೋದು, ಮಾರಣಕಟ್ಟೆ ಇರ್ಬೋದು, ಅಥವಾ ಈಗಿರತಕ್ಕಂತಹ ಸಸಿತ್ಲು ಇರ್ಬೋದು, ಬಪ್ಪನಾಡು, ಒಂದಷ್ಟು ಅಲ್ಲ ತುಂಬ ಮೇಳಗಳುಂಟು. ಅದನ್ನೆಲ್ಲ ಯಕ್ಷಗಾನವಾಗಿ ಎಲ್ಲ ಆರಾಧಿಸ್ತಾರೆ. ಯಾಕೆ ಹೇಳಿದರೆ ದೇವರು ನನಗೆ ಒಳ್ಳೆಯದು ಮಾಡಲಿ ಅಂತ. ದೇವರು ಒಳ್ಳೆಯದು ಮಾಡ್ತಾನೆ ಎನ್ನುವಂತಹ ರೀತಿಯಲ್ಲಿ ಸೇವಾ ರೂಪದಲ್ಲೇ ಅದು ಆಡತಕ್ಕಂತಹ ಯಕ್ಷಗಾನ ಶಿವೇತರಕ್ಷತೆಯೇ, ನಮಗೆ ಅಮಂಗಲವನ್ನು ನಿವಾರಿಸತಕ್ಕದ್ದು ಎನ್ನುವಂತಹ ಒಂದೇ ಅರ್ಥದಲ್ಲಿ. ಆದ್ದರಿಂದ ಒಂದಷ್ಟು ಹರಕೆಯನ್ನು ಹೇಳ್ತಾರೆ, ಆಮೇಲೆ ಯಕ್ಷಗಾನವನ್ನು ಮಾಡ್ತಾರೆ. ಕಾಂತಾ ಸಂಹಿತತೆಯ ಉಪದೇಶ ಯುಜೆ. ಕಾಂತಾ ಸಂಹಿತ ಹೇಳಿದರೆ ಹೆಂಡತಿಯಿಂದಲೂ ತಿಳ್ಕೊಳ್ಳಿಕ್ಕೆ ಆಗುವಂಥದ್ದು ಅಂತ ಒಂದು ಅರ್ಥ. ಹೇಳಿದರೆ ಏನೇ ಅರ್ಥ ಹೇಳಿದರೆ ಹೆಚ್ಚು ಪುಸ್ತಕ ಓದಬೇಕು, ಶಾಸ್ತ್ರಗ್ರಂಥ ಗುರುಗಳಿಂದ ತಿಳಿಯಬೇಕು ಅಂತ ಅರ್ಥ ಅಲ್ಲ, ಸುಲಭದಲ್ಲಿ ನಿಮಗೆ ಅರ್ಥ ಆಗ್ತದೆ ಅಂತ ಅದರ ಅರ್ಥ. ಆದ್ದರಿಂದ ಹೆಂಡತಿ ಹೇಳಿದರೆ ಹೆಂಡತಿಯನ್ನು ಮೇಲಿಟ್ಟದ್ದು ಅಂತ ಅರ್ಥ ಅಲ್ಲ. ಅದು ಹೌದು, ಆದರೆ ಅದು ಮಾತ್ರ ಅರ್ಥ ಅಲ್ಲ. ಕಾಂತಾ ಸಂಹಿತತೆಯ ಉಪದೇಶ ವಿಜೆ ಸದ್ಯಪರ ನಿರ್ವೃತಯೇ ಹೇಳಿದರೆ ಮೋಕ್ಷದ ದಾರಿಗೋಸ್ಕರ ಅಂತ. ರಾಮನ ಹಾಗೆ ವ್ಯವಹರಿಸಬೇಕು, ರಾವಣನ ಹಾಗೆ ವ್ಯವಹರಿಸಕೂಡದು ಎನ್ನುವಂತಹ ಯುಕ್ತ ಮತ್ತು ಅಯುಕ್ತದ ವಿವೇಚನೆಯಿಂದಾಗಿ ಅವ ಸರಿದಾರಿಯಲ್ಲಿ ನಡೆಯುವ ಮೂಲಕವಾಗಿ ಮೋಕ್ಷಕ್ಕೆ ಹೋಗಲಿಕ್ಕೆ ಇದು ದಾರಿ ಅಂತ. ಇದನ್ನು ವಿಶ್ವನಾಥ ಹೇಳಿದ್ದಾನೆ. ಚತುರ್ವರ್ಗ ಫಲಪ್ರಾಪ್ತಿ ಸುಖಾದ ಅಲ್ಪಧಿಯಾಮಪಿ ಕಾವ್ಯಾದೇವ ಯತಸ್ತೇನ. ಆಮೇಲೆ ಅದರ ಸ್ವರೂಪವನ್ನು ಹೇಳಿಕ್ಕೆ ಹೋಗ್ತಾನೆ. ಚತುರ್ವರ್ಗ ಫಲಗಳು ಇದರಿಂದ ಸಿಗ್ತದೆ. ಯಾವುದು ಹೇಳಿದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಇದರಿಂದ ಸಿಗ್ತದೆ. ಆದ್ದರಿಂದ ಕಾವ್ಯ ಎನ್ನುವುದು ಸೇವ್ಯ ಅಂತ. ಭಾಮಹ ಬಹಳ ಹಿಂದಿನ ಪ್ರಾಚೀನದವ, ಅವ ಮತ್ತು ಸೇರಿಸಿದ್ದಾನೆ. ಬ್ರಹ್ಮಾರ್ಥ ಕಾಮ ಮೋಕ್ಷೇಶು ವೈಚಕ್ಷಣ್ಯಂ ಕಲಾಸು ಚ ಕರೋತಿ ಕೀರ್ತಿಂ ಪ್ರೀತಿಂಚ ಅಂತ. ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ವೈಚಕ್ಷಣ್ಯ, ನಮಗೆ ಸರಿಯಾದ ಅರಿವು ಮೂಡ್ತದೆ. ಅದರೊಟ್ಟಿಗೆ ಕಲೆಯಲ್ಲಿಯೂ ಸಹ ನಮಗೆ ಅರಿವು ಮೂಡ್ತದೆ. ಅದರಲ್ಲಿ ವೈಚಕ್ಷಣ್ಯ, ಮತ್ತೊಬ್ಬನಿಗೆ ಸುಲಭವಾಗಿ ಅರ್ಥ ಮಾಡಿಸಿಕೊಳ್ಳುವಲ್ಲಿ ಮತ್ತು ಅವನಿಗೆ ಆನಂದವನ್ನು ಕೊಡುವಲ್ಲಿ ನಮಗೆ ಕಾರಣ ಆಗ್ತದೆ. ಅದರಿಂದ ಕೀರ್ತಿಯೂ ಉಂಟು, ಪ್ರೀತಿಯೂ ಉಂಟು ಸಾಧು ಕಾವ್ಯದಿಂದ ಅಂತ. ಇದನ್ನು ಸಮಾರಾಧನಾ ಕಲೆ ಅಂತ ಹೇಳದೆ ಬೇರೆ ಯಾವುದನ್ನು ಹೇಳಬೇಕು ಸ್ವಾಮಿ? ಈಗಿನ ಚಲನಚಿತ್ರವನ್ನು ಹೇಳಬೇಕು. ಹಾಕಿದವ ಯಾರೇ ಇರಲಿ, ನನಗೆ ಗೊತ್ತಿಲ್ಲ, ನಾನು ಇಷ್ಟವರೆಗೆ ಆ ಲೇಖನವನ್ನು ಓದಲಿಲ್ಲ. ನೇರವಾಗಿ ಬಂದರೂ ಸಹ ಅದನ್ನು ಆರಾಧನಾ ಕಲೆ ಎನ್ನುವುದನ್ನು ನಾನು ನಿರ್ಣಯಾತ್ಮಕವಾಗಿ ಹೇಳುವಂತಹ ಒಂದು ವೇದಿಕೆ ಇದಕ್ಕೆ ನಾನು ಬರಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಇಲ್ಲಿ ನಾನು ಅವರಿಗೆ ಬಹಿರಂಗವಾಗಿ ಅವರಿಗೆ ನಾನು ಸ್ಪರ್ಧೆಯನ್ನು ಕೊಡ್ತಾ ಇದ್ದೇನೆ. ಅಂತಹ ಯಕ್ಷಾರಾಧನಾ ಕಲಾ ಕೇಂದ್ರದ ದಶಮಾನೋತ್ಸವ ಆರಾಧನಾ ಕಲೆಯನ್ನು ಸೇವೆ ಅಂತ ಮಾಡುವಾಗ ಇದನ್ನು ನಾ ಮಾಮ ಅಂತ ಹೇಳಬೇಕಂತ. ಇದು ನಂದಲ್ಲ ಅಂತ ಹೇಳಿದರೆ ಅದರಲ್ಲಿ ಸಂಪತ್ತೇ ಪ್ರಧಾನವಾಗಿ ಒಂದು ಧ್ಯೇಯವಾಗಿ ಇಲ್ಲದೇ ರೀತಿಯಲ್ಲಿ ವ್ಯವಹರಿಸಿದರೆ ಮಾತ್ರ ಆರಾಧನಾ ಅಂತ ಸ್ತ್ರೀಲಿಂಗದಲ್ಲಿ ಹೇಳಲಿಕ್ಕಾಗುವಂಥದ್ದು. ಆ ಸ್ವರೂಪದಲ್ಲಿ ಅದನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಸುಮಂಗಲ ರತ್ನಾಕರ್. ಅದಕ್ಕೆ ಅಷ್ಟೇ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅವರ ಯಜಮಾನರಾದಂತಹ ರತ್ನಾಕರ್. ಅವರಿಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾದಂತಹ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ದಶಮಾನೋತ್ಸವದ ಕಾರ್ಯಕ್ರಮ, ದಶಮಾನ ಹೇಳಿದರೆ ಒಂದು ಮಾನ, ಒಂದು ಅಳತೆ. ದಶ, ಶತ, ಏಕ ಎಂದನ್ನುವಂಥ ಅಳತೆ.
ಇಷ್ಟರವರೆಗೆ ಒಂದರ ಅಳತೆ ಇತ್ತು ಅವ್ರಿಗೆ. ಹಾಗೆ 1, 2, 3, 4, 5, 6 ಹೀಗೆ ಹೋಯಿತು 9ರವರೆಗೆ. ಈಗ ಇನ್ನೂ ದಶಮಾನ ಅವ್ರದ್ದು ಹೇಳಿದರೆ ಈ 10 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದೀರಿ ಸುಮಂಗಲ ಅವರೇ, 11ನೇ ವರ್ಷದಲ್ಲೂ 10 ವರ್ಷದ ಸಾಧನೆ ಇರಬೇಕು. ಹಾಗೆ ಆಗ್ತಾ ನೀವು ಮುಂದೆ ಸಾಗುತ್ತಾ ಬರಬೇಕು. ಅದಕ್ಕೆ ದಶಮಾನ ಎನ್ನುವಂಥಕ್ಕೆ ಶಬ್ದಕ್ಕೆ ಅರ್ಥ ಕಲ್ಪಿಸಬೇಕು ಅಂತ ನನ್ನದಾದಂತಹ ಒಂದು ಅನಿಸಿಕೆ. ಆ ರೀತಿಯಲ್ಲಿ ಮುಂದುವರಿಯಲು ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಕು. ಅಂತಹ ದಶಮಾನೋತ್ಸವದ ಈ ಕಾರ್ಯಕ್ರಮದಲ್ಲಿ ಯಕ್ಷ ಕಲಾರಾಧಕರನ್ನು ಸನ್ಮಾನಿಸಿದ್ದಾರೆ. ಪೆರುವಾಯ ನಾರಾಯಣ ಭಟ್ರು ಚೆಂಡೆಯನ್ನು ಬಡಿತಾರೆ. ಪಾಂಡವರ ಒಡ್ಡೋಲಗದ ಚೆಂಡೆಯಲ್ಲಿ ನಕುಲ ಸಹದೇವರ ಚೆಂಡೆಯ ಪೆಟ್ಟಿಗೂ, ಅನಂತರದ ಅರ್ಜುನನ ಚೆಂಡೆಯ ಪೆಟ್ಟಿಗೂ, ಅನಂತರದ ಭೀಮನ ಚೆಂಡೆಯ ಪೆಟ್ಟಿಗೂ ವ್ಯತ್ಯಾಸ ಉಂಟು. ಕಾಲದಲ್ಲಿಯೂ ವ್ಯತ್ಯಾಸ ಉಂಟು, ನಡೆಯಲ್ಲಿಯೂ ವ್ಯತ್ಯಾಸ ಉಂಟು, ನುಡಿಯಲ್ಲಿಯೂ ವ್ಯತ್ಯಾಸ ಉಂಟು. ಹಾಗೆ ಎಲ್ಲವೂ ಸೇರಿ ಬಂದರೆ ಅದಕ್ಕೆ ನಾದ ಅಂತ ಹೆಸರು. ಚೆಂಡೆಯನ್ನು ಬಡಿಯುವವ ಎಲ್ಲರೂ ನಾದವನ್ನು ಕೊಡಬಲ್ಲ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಈಗ ಒಂದು ಪ್ರೇಕ್ಷಕರಿಗೂ ಒಂದು ತಪ್ಪು ಕಲ್ಪನೆ ಉಂಟು. ಜೋರು ಚೆಂಡೆ ಬಡಿದ್ರೆ, ಕಿವಿ ಹರಿಯುವ ಹಾಗೆ ಚೆಂಡೆ ಬಡಿದ್ರೆ ಅದು ಒಳ್ಳೆ ಚೆಂಡೆ ಅಂತ. ಅದಲ್ಲ, ಆ ಕಲ್ಪನೆಯೇ ತಪ್ಪು ಕಲ್ಪನೆ. ಯಾಕೆ ಹೇಳಿದರೆ ರಸಾನುಭೂತಿ ಎನ್ನುವಂಥದ್ದು ಚೆಂಡೆಯಿಂದ, ಆಗ ವಾದಿರಾಜ ಕಲ್ರಾಯರು ಹೇಳಿದರು, ಚೆಂಡೆ ಕೂಗುವುದು ಹೇಗೆ ಅಂತ ಕೇಳಿದರು ಅಂತ. ಆಗ್ತದೆ ಅದು ಪೆರುವಾಯ ನಾರಾಯಣ ಭಟ್ರಂತಹ ಕಲಾವಿದ ಇದ್ದರೆ ಮಾತ್ರ. ಅದು ಇಡ್ಲೆ ನರಸಿಂಹ ಭಟ್ರ ನಂತರದ ಈ ಯುಗದಲ್ಲಿ ನಾವು ಅತ್ಯುನ್ನತವಾದಂತಹ ಒಬ್ಬ ಕಲಾವಿದನನ್ನು ಕಾಡಬೇಕಾದ್ರೆ ಅದು ನಾವು ಪೆರುವಾಯ ನಾರಾಯಣ ಭಟ್ಟಗಳು. ಬರೀ ಚೆಂಡೆ ಮಾತ್ರ ಅಲ್ಲ, ಆವಾಗ ಹೇಳಿದಾಗ ಎಲ್ಲಿ ಯಾವ ಕಲಾವಿದರು ಹೇಗಿರಬೇಕು. ದುಶ್ಯಾಸನ ವಧೆ ಎನ್ನುವಂತಹ ಯಕ್ಷಗಾನ ಆಗಬೇಕಾದ್ರೆ ಹೆಚ್ಚಿನವರಿಗೆ ಗೊತ್ತೇ ಇಲ್ಲ. ಯಾಕೆ ಹೇಳಿದರೆ ಅದು ಈಗ ಆಗೋದೇ ಇಲ್ಲ. ಹಾಗಾಗಿ ಮಾಡಿದ್ದೇ ದುಶ್ಯಾಸನ ವಧೆ ಅಂತಾಗಿದೆ. ಆದರೆ ಪೆರುವಾಯ ನಾರಾಯಣ ಭಟ್ಟರಲ್ಲಿ ಕೇಳಿದರೆ ವಿಶ್ವಾಸನ ವಧೆ ಎಲ್ಲಿಂದ ಹೇಗೆ ಹೊರಡಬೇಕು, ಹೇಗೆ ನಿಲ್ಲಬೇಕು ಅಂತ ಭಾಗವತಾದಿಗಳಿಗೂ ಹೇಳತಕ್ಕಂತಹ ಯೋಗ್ಯತೆ ಉಳ್ಳವರು ಹಿರಿಯ ಮೊದಲೇಗಾರರು. ತಿರುಮದ ಜಯಪ್ರಕಾಶ್ ಶೆಟ್ಟರಿಗೆ ಆಗ ವಿನೋದ್ ಅಂತ ಹೇಳಿದ್ದೇನೆ, ಹನುಮಗಿರಿಯಲ್ಲಿ ಮೇಲೆ ಬಂದವರು ಅಂತ ಹೇಳಿದ್ದಾರೆ, ತಪ್ಪು ಅಂತ. ಯಾಕೆ ಹೇಳಿದ್ರಲ್ಲ, ಕಟೀಲ್ನಲ್ಲಿ ಮೇಲೆ ಬಂದು ಹನುಮಗಿರಿಗೆ ಹೋದವರು ಅವರು ಅಲ್ಲ ಅಂತ ಅವ್ರು ಹೇಳಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನಾನು ನೋಡಿದ್ದೇನೆ ಅವರು. ಅವರ ಜಾಂಬವತಿ ಕಲ್ಯಾಣದ, ಜಾಂಬವತಿ ಅಥವಾ ಸತ್ಯಭಾಮೆ ಮಾಡಲಿಲ್ಲ, ನಾನು ನೋಡಿದ್ದಿಲ್ಲ. ಆಮೇಲೆ ಜಾಂಬವತಿ ಕಲ್ಯಾಣದ ಸತ್ರಾಜಿತನವನ್ನು ಮಾಡ್ತಾರೆ, ಕೃಷ್ಣ ಮಾಡ್ತಾರೆ, ಜಾಂಬವಂತ ಮಾಡ್ತಾರೆ. ಎಲ್ಲ ಪಾತ್ರವನ್ನು ಮಾಡತಕ್ಕಂತಹ ಒಬ್ಬ ವ್ಯಕ್ತಿ. ಅದು ಯಾರು ಕೇಳಿದರೆ ನಮ್ಮ ಪೇರ್ಮುದೆ ಜಯಪ್ರಕಾಶ್ ಶೆಟ್ಟಿಯವರು. ರಾಜೀವ್ ಶೆಟ್ಟಿಯವರ ಸುಂದರವಾದಂತಹ ಕೃಷ್ಣನಿಗೆ, ಅದು ಚಂದುವಿನಿಂದ ಬಂದಂತಹ ದಾರಿ, ಸತ್ರಾಜಿತವನ್ನು ಮಾಡಿದ್ದಾರೆ, ನಾನು ನೋಡಿದ್ದೇನೆ. ಹಾಗೆ ಅವರ ಜಾಂಬವಂತನನ್ನು ಕಂಡಿದ್ದೇನೆ, ಕೃಷ್ಣನನ್ನು ಒಂದು ಸ್ವಲ್ಪ ಅಲ್ಲ ತುಂಬ ಕಂಡಿದ್ದೇನೆ. ಹಾಗೆ ಎಲ್ಲ ಪಾತ್ರಗಳನ್ನು ಮಾಡತಕ್ಕಂತಹ ಯುವ ಯಕ್ಷ ಕಲಾರಾಧಕ, ಪ್ರಶಸ್ತಿ ಗೌರವರಾದಂತಹ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿಯವರು. ಸತೀಶ್ ಶೆಟ್ಟಿ ಬಂದು ಲಾಗ್ ಹೇಳಿದಾಗೆ ಅದು ಆಸೆಯ ವಿಮಾನ ಕೆಳಗೆ ಮಕ್ಕಳಿಗೂ ಆಗ್ತದೆ, ಹಿರಿಯರಿಗೂ ಆಗ್ತದೆ, ಎಲ್ಲರಿಗೂ ಯಕ್ಷಗಾನಕ್ಕೆ ಹೇಳತಕ್ಕಂತಹ ಪದ್ಯಗಳು. ಕೆಲವು ನನಗೂ ಅವ್ರಿಗೂ ಕೆಲವು ಅದರ ಧೋರಣೆಯಲ್ಲಿ ವೈಷಮ್ಯ ಉಂಟು, ಅದು ಬೇರೆ ವಿಷಯ. ಆದರೆ ಅಂಥೇಳಿ ಲಯವನ್ನು ಸರಿಯಾಗಿ ಬಲ್ಲಂತಹ, ನಿಧಾನಗತಿಯಲ್ಲಿ ಎಷ್ಟು ಚೆನ್ನಾಗಿಯೂ ಬಂದು ಪದ್ಯ ಹೇಳತಕ್ಕಂತಹ ಒಂದು ಯೋಗ್ಯತೆ, ಅತ್ಯಂತ ಸುಂದರವಾದಂತಹ ಸಂಗೀತವನ್ನು ಅಳವಡಿಸತಕ್ಕಂತಹ ಆಗಂದು 2-3 ಪದ್ಯವನ್ನು ಯಕ್ಷಗಾನ ಶೈಲಿಯಲ್ಲೇ ಹೇಳಿದರು ನನಗೆ. ನಾನು ಇದರಲ್ಲಿ ಕೇಳ್ತಾ ಇದ್ದೆ. ಅದನ್ನು ಅನುಭವಿಸತಕ್ಕಂತಹ ಎಲ್ಲದಕ್ಕೂ, ಈಗ ಅವರ ಶನಿಕತೆ ಇದ್ದರೆ ಅದಕ್ಕೂ ಒಂದು ಅವರು ಫೇಮಸ್ ಭಾಗವತರು. ಹಾಗೆ ಎಲ್ಲದಕ್ಕೂ ಯಾವುದಕ್ಕೂ ಅಲ್ಲ ಅಂತಿಲ್ಲ. ಮತ್ತು ಎಷ್ಟು ಇದ್ದರೂ ಸಹ ಅದನ್ನಷ್ಟು ವ್ಯವಸ್ಥೆ. ಕಟೀಲ್ ಮೇಳದಲ್ಲಿ ಒಂದು ಮೇಳದಲ್ಲಿ ಭಾಗವತಿ ಮಾಡಿ, ಮತ್ತೊಂದು ಮೇಳದಲ್ಲಿ ಪ್ರಧಾನ ಭಾಗವತರು ರಜೆ ಇದ್ದರೆ ಇವರು ಇಲ್ಲಿಂದ ಕಾರಲ್ಲಿ ಆ ಬದಿಗೆ ಹೋಗಿ ಅಲ್ಲಿ ಪ್ರಧಾನ ಮನೆ ನಂತರದ ಭಾಗವತರಾಗಿ ಕೂತ್ಕೊಂಡದ್ದನ್ನು ನಾವು ಕಂಡಿದ್ದೇವೆ. ಅಂತಹ ಪೂರ್ಣ ಒಂದು ಅರ್ಹತೆಯುಳ್ಳಂತಹ ಭಾಗವತರು ಸತೀಶ್ ಶೆಟ್ಟಿ ಬುಂದೆಲವರು. ಹರೀಶ್ ಬಳಂತಿ ಮಗಳು ಬರಲಿಕ್ಕಿದ್ದಾರೆ. ಯಕ್ಷಗಾನದ ಪ್ರಸಂಗಗಳನ್ನು ಹೆಚ್ಚಾಗಿ ಬಾಯಿಪಾಠದ ಹಾಗೆ ಇಟ್ಟುಕೊಂಡವರು, ಅದರೊಟ್ಟಿಗೆ ಒಂದಷ್ಟು ಪುರಾಣ ಪ್ರಪಂಚವನ್ನು ತನ್ನದಾಗಿಸಿಕೊಂಡವರು. ಅಂತಹ ಯೋಗ್ಯತಾವಂತರಿಗೆ ಈ ದಶಮಾನದಲ್ಲಿ ಸಮ್ಮಾನ ಆಗಿದೆ. ಈ ಸಮ್ಮಾನ ಎನ್ನುವಂಥದ್ದು ಮುಂದುವರಿಯಬೇಕು. ಪ್ರತಿ ವರ್ಷವೂ ಇಂತಹ ಯೋಗ್ಯತಾವಂತರೇ ಸುಮಂಗಲ ಅವರಿಗೆ ಸಿಗಬೇಕು. ಅದು ಒಂದು, ಯಾಕಂದರೆ ಕಲಾವಿದರು ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ. ಅವರಿಗೆ ಅಲ್ಲೆಲ್ಲಿ ಕಾರ್ಯಕ್ರಮ, ಯಾರು ಮುಂಬೈಡಲ್ಲೇ, ಯಾರು ಬೆಂಗಳೂರಲ್ಲೇ ಅಂತ ಫೋನ್ ಮಾಡುವಂತಹ ವ್ಯವಸ್ಥೆ ಇರ್ತದೆ. ಹಾಗಾಗಿ ಒಳ್ಳೆಯ ಯೋಗ್ಯತಾವಂತ ಕಲಾವಿದ ಸಿಗಬೇಕು. ಆ ಮೂಲಕವಾಗಿ ಈ ರೀತಿಯಾಗಿ ಸಮ್ಮಾನ ಆಗಬೇಕು. ಅತ್ಯಂತ ಉತ್ಕೃಷ್ಟ ಮಟ್ಟದ ಕಲೆಯ ಪ್ರದರ್ಶನ ಅವರ ಗುರುತ್ವದಲ್ಲಿ ನಡೆಯಬೇಕು. ಆ ಮೂಲಕವಾಗಿ ದಶಮಾನ ಇನ್ನು 10 ವರ್ಷದಲ್ಲಿ ಒಂದರ್ಥದಲ್ಲಿ ಶತಮಾನ. ಯಾಕಂದರೆ 10 ಸೇರ್ತಾ ಆಗುವಾಗ ಅದು 100 ಆಗ್ತದೆ.
ಆ ರೀತಿಯಲ್ಲಿ ಮುಂದುವರಿಯಲಿ ಅಂತ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕಟೀಲಿನ ದುರ್ಗಾಪರಮೇಶ್ವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜಗದಂಬಾರ್ಪಣಮಸ್ತು. ಆರಾಧನಾ ಭಾವದಿಂದ ಮುಂದುವರಿದಿರಿ. ಎಲ್ಲರೂ ಕೂಡ ನಿಮ್ಮ ಮಾತು ಮಂಗಲ ಮಂತ್ರಾಕ್ಷತೆ ಆಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಜೊತೆ ಅಭ್ಯಾಗತರಾಗಿರುವವರು MRPLನ ಶ್ರೀಮತಿ ವೀಣಾ ಟಿ ಶೆಟ್ಟಿಯವರು. ಅವರೇನು, ಅವರ ಮಾತುಗಳು ಹೇಗೆ, ಅತ್ಯಂತ ಎತ್ತರದ ಸ್ಥಾನದಲ್ಲಿದ್ದರೂ ಕೂಡ ಅವರು ನಡೆಸಿಕೊಳ್ಳುವಂಥ ಕ್ರಮ ಹೇಗೆ, ಅವರನ್ನು ನೋಡುವಾಗ ನಮಗೆ ಸುಧಾಮೂರ್ತಿಯವರ ನೆನಪಾಗ್ತದೆ. ಆ ಜೀವನ ಶೈಲಿಯನ್ನು ಒಳಗು ಮಾಡಿಕೊಂಡವರು ನಮ್ಮನ್ನು ಉದ್ದೇಶಿಸಿ ಶುಭ ನುಡಿಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ. ಒಂದು ರೀತಿಯ ಹಿತಾನುಭವ ಈ ಸಭೆಯಲ್ಲಿ ಭಾಗವಹಿಸುವುದಕ್ಕೆ. ಯಾಕೆಂತ ಹೇಳಿದರೆ, ಕೆಲವು ದಿವಸಗಳ ಹಿಂದೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಒಂದು 10 ಸಂಸ್ಥೆಗಳು ಒಟ್ಟು ಸೇರಿ ಒಂದು ಕಾರ್ಯಕ್ರಮ ಅಲ್ಲಿ ಮಾಡ್ತಾ ಇದ್ರು ನಮ್ಮ ಊರಲ್ಲಿ, ಕೃಷ್ಣಾಪುರದಲ್ಲಿ. ಅತಿಥಿಗಳನ್ನು ಸ್ವಾಗತ ಮಾಡ್ತಾ ಸಂಘಟಕರು ಹೇಳಿದರು, ಇಲ್ಲಿ ಈ 10 ಸಂಸ್ಥೆಗಳಲ್ಲಿ ಒಂದು ಮಹಿಳಾ ಮಂಡಲ ಕೂಡ ಇದೆ, ಆದ್ದರಿಂದ ನಾವು ವೀಣಾ ಶೆಟ್ಟಿ ಅವರನ್ನು ಇಲ್ಲಿ ಅತಿಥಿಯಾಗಿ ಕರೆದಿದ್ದೇವೆ ಅಂತ. ನಾನು ಅದಕ್ಕೆ ಕೇಳಿದ್ದೆ, ಅಲ್ಲಿ ಮಹಿಳಾ ಮಂಡಲ ಇರ್ತಿರದಿದ್ದರೆ ನನಗೆ ಇಲ್ಲಿ ಭಾಗವಹಿಸುವ ಅವಕಾಶ ಸಿಗ್ತಾ ಇರಲಿಲ್ವಾ ಏನಾ ಅಂತ. ಯಾಕೆಂತ ಹೇಳಿದರೆ, ಮಹಿಳೆಯರಿಗೆ ಮಣೆ ಹಾಕುವುದು ಸ್ವಲ್ಪ ಕಷ್ಟ ಆಗ್ತದೆ ಎಲ್ಲರಿಗೆ ಕೂಡ. ಆದರೂ ಇವತ್ತು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಇಲ್ಲಿಯ ಹಿತಾನುಭವಕ್ಕೆ ಇನ್ನೊಂದು ಕಾರಣ, ಈ ಕಾರ್ಯಕ್ರಮದ ರೂವಾರಿ ಒಂದು ಹೆಣ್ಣು ಅಂತ ಹೇಳೋದು. ಸುಮಂಗಲ ರತ್ನಾಕರ್ ಒಂದು ರೀತಿಯಲ್ಲಿ ಅವರು ನನಗೆ ಗುರುಪುತ್ರಿ. ಅವರ ತಂದೆ ನನಗೆ ಗುರು ಅಂತ ಹೇಳಿದರೆ ನನಗೆ ಅವರು ಪಾಠ ಕಲಿಸಲಿಲ್ಲ, ಆದರೆ ಪಾಠ ಕಲಿಸದೆ ಜೀವನದ ಪಾಠವನ್ನು ನಮಗೆ ಉಣಬಡಿಸಿದವರು ಕೂಡ ನಮಗೆ ಗುರುವಿನ ಒಂದು ಸ್ಥಾನವನ್ನು ಪಡೆಯುತ್ತಾರೆ. ಅಂಥ ಸ್ಥಾನ ಪಡೆದವರು ಶ್ರೀರಾಮ್ ರಾವ್ ಅವರು. ಸುರತ್ಕಲ್ಲಿ ಬಹುಶಃ ನನ್ನಂಥ ಎಲ್ಲ ಮಹಿಳೆಯರಿಗೆ ಗುರುವಿನ ಸ್ಥಾನದಲ್ಲಿದ್ದು ನಮ್ಮಿಂದ ಅಲ್ಲಿ ಶಾರದಾ ಮಾತೃ ಮಂಡಳಿ ಅಂತ ಒಂದು ಸಂಸ್ಕಾರ, ಅಂದರೆ ಮನೆಯೂ ಸಂಸ್ಕಾರ ಕೇಂದ್ರವಾಗಬೇಕು ಎನ್ನುವ ಒಂದು ಉದ್ದೇಶದಿಂದ ಶಾರದಾ ಮಾತೃ ಮಂಡಳಿಯನ್ನು ಸ್ಥಾಪಿಸಿ ಅದರಲ್ಲಿ ಸ್ಥಾಪಕಾಧ್ಯಕ್ಷೆಯಾಗಿ ನನಗೆ ಪಟ್ಟ ಕಟ್ಟಿದವರು ಅವರು. ಆ ಒಂದು ಸಂಸ್ಥೆ ಅತ್ಯುತ್ತಮ ರೀತಿಯ ಒಂದು ಕೆಲಸವನ್ನು ಮಾಡುತ್ತಾ ಅವರ ಮಾರ್ಗದರ್ಶನದಲ್ಲಿ ಮುಂದುವರಿಯುತ್ತಾ ಇದೆ. ಇನ್ನು ಈ ಕಾರ್ಯಕ್ರಮ ಯಕ್ಷಗಾನ ಅಂತೂ ನನಗೂ ತುಂಬ ಪ್ರಿಯವಾದುದು. ನಾನು ಹುಟ್ಟಿ ಬೆಳೆದದ್ದೇ ನಮ್ಮ ಗದ್ದೆಗಳ, ಅಂದರೆ ಭತ್ತದ ಗದ್ದೆಗಳ ರಂಗಸ್ಥಳದ ಎದುರಿನ ಪಜೆ ಅಂತ ಹೇಳ್ತೇವೆ ನಾವು ತುಳುವಲ್ಲಿ, ಒಲಿತ ಪಜೆ. ಅದರಲ್ಲಿ ಕೂತು ಮಲಗಿ ಹೊರಳಾಡಿಕೊಂಡು ಆಟ ನೋಡ್ತಾ ಬೆಳೆದವರು ನನ್ನಜ್ಜ ಪಂಜ ಲಕ್ಕಪ್ಪ ಶೆಟ್ರು. ಅವರ ಮನೆಯಲ್ಲಿ ಕಳೆದ 60 ವರ್ಷಗಳಿಂದ ಯಕ್ಷಗಾನ ಬಯಲಾಟ, ಕಟೀಲು ಮೇಳದ ಆಟ ನಡೆಯುತ್ತಾ ಇದೆ. ಈ ಆಟವನ್ನು ನೋಡುತ್ತಾ ಬೆಳೆದವರು. ನನಗೆ ಅಸ್ರಣ್ಣರು ರಾಜೀವ ಶೆಟ್ಟರ ವಿಷಯ ಹೇಳುವಾಗ ನನಗೊಂದು ಮಾತು ನೆನಪಾಯಿತು. ಒಂದು ದಿವಸ ನಮ್ಮ ನಾನು ತುಂಬ ಚಿಕ್ಕವಳಿದ್ದೆ, ಆಟದ ದಿವಸ ಏನೋ ಸಾಮಾನು ತರಲಿಕ್ಕೆ ಹಳೆಂಗಡಿ ಪೇಟೆಗೆ ಹೋಗಿದ್ದೆ. ಹಳೆಂಗಡಿ ನಮಗೆ ಹತ್ತಿರದ ಪೇಟೆ ಪಂಜದಿಂದ. ಬರುವಾಗ ದಾರಿಯಲ್ಲಿ ನಾನು ಹೊರಟು ಬಿಟ್ಟಿರಬೇಕಾದ್ರೆ ಒಬ್ಬ ವ್ಯಕ್ತಿ ನನ್ನ ಹತ್ರ ಕೇಳಿದರು, ತುಂಬ ದೂರ, ಪಂಜಕ್ಕೂ ಹಳೆಂಗಡಿಗೂ ತುಂಬ ದೂರ, ಒಂದು 5 ಮೈಲು ನಡೆದು ಬರಬೇಕು, ನನ್ನಿನಿ ನದಿಯ ದಡದಲ್ಲಿ, ಅಂದರೆ ಅವಳ ನದಿಗುಂಟ ನಾವು ನಡೀತಾ ಬರಬೇಕು. ಅವರು ಕೇಳಿದರು, ಲಕ್ಕಪ್ಪ ಶೆಟ್ರ ಮನೆಗೆ ದಾರಿಯಲ್ಲಿ ಅಂತ. ನಾನು ಹೇಳಿದೆ, ನಾನು ಹೋಗುವುದು ಅಲ್ಲಿಗೆ, ಬನ್ನಿ ನೀವು. ಯಾರು ನೀವು ಅಂತ ಕೇಳಿದರೆ ಅವರು ರಾಜೀವ ಶೆಟ್ರು. ಬಹುಶಃ ಅವರು ಬೇಗ ತೀರಿ ಹೋಗಿದ್ದಾರೆ. ಆದರೆ ಅವರ ನೆನಪು ಬರುವಾಗ ದಾರಿಯಲ್ಲಿ ಅವರು ಏನೆಲ್ಲ ಸಿಗ್ತದೆ ಅದಕ್ಕೆ ನನ್ನ ಹತ್ರ ಕೇಳೋದು, ಇದಕ್ಕೇನು ಹೇಳ್ತಾರೆ, ಈ ಒಂಥರ ಹುಲ್ಲಿದೆ, ದೊರಗು ಹುಲ್ಲು, ಅದನ್ನು ನಾವು ಕೆತ್ತಿ ತಂದು ದನಕರುಗಳ ತಿನ್ಲಿಕ್ಕೆಲ್ಲ ಅಡಿಗೆ ಹಾಕಲಿಕ್ಕೆ ಉಪಯೋಗ ಮಾಡ್ತೇವೆ. ಅದರ ಹೆಸರೇನು, ಇದರ ಹೆಸರೇನು ಅಂತ ನನ್ನ ಒಂದು ಸಾಮಾನ್ಯ ಜ್ಞಾನವನ್ನು ಪರೀಕ್ಷಿಸುತ್ತಾ ಅವರು ಬರ್ತಾ ಇದ್ರು. ಇವತ್ತು ಅವರ ಮಾತು ಕೇಳಿ ಎಲ್ಲ ನೆನಪುಗಳು ನನಗೆ ಮತ್ತೆ ನನ್ನ ಮನಪಟ್ಟದಲ್ಲೇ ನನಗೆ ನೆನಪಾಯಿತು. ಇನ್ನು ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆ ಅಂತ ಹೇಳಿದರೆ ಅಸ್ರಣ್ಣರು ಆಗಲೇ ಅಷ್ಟೊಂದು ವಿದ್ವತ್ಪೂರ್ಣವಾಗಿ ಮಾತಾಡಿದ್ದಾರೆ. ಇನ್ನು ಪೆರುಮುದು ಜಯಪ್ರಕಾಶ್ ಶೆಟ್ಟರು ಅಂತ ಹೇಳಿದರೆ ಎಲ್ರಿಗೂ ಗೊತ್ತು, ನಾನಂತೂ ಅವರ ದೊಡ್ಡ ಅಭಿಮಾನಿ. ಎಲ್ಲಿಯಾದರೂ ತಾಳಮದ್ದಲೆ ಇದ್ದರೆ ಜಯಪ್ರಕಾಶ ಉಲ್ಲೇನ ಅಂತ ನಾನು ಕೇಳೋದು. ಅವರಿಗೆ ನನ್ನ ಪರಿಚಯ ಇಲ್ಲ, ನಾನು ಮಾತ್ರ ಏಕವಚನದಲ್ಲೇ ಕೇಳೋದು, ಜಯಪ್ರಕಾಶ ಉಲ್ಲೇನ, ದಿನೇಶ್ ಶೆಟ್ಟಿ ಉಲ್ಲೇನ ಅಂತ. ಅಂಥ ಒಂದು ಪೆರುಮುದೆ
ಜಯಪ್ರಕಾಶ್ ಶೆಟ್ಟಿ ಅವರು ಇಲ್ಲಿದ್ದಾರೆ. ಈ ಒಂದು ವೇದಿಕೆಯನ್ನು ಅವರೊಂದಿಗೆ ಹಂಚಿಕೊಳ್ಳುವುದಕ್ಕೆ ನನಗೆ ತುಂಬ ಖುಷಿಯಾಯಿತು. ಇಂಥ ಒಂದು ಅವಕಾಶ. ಇನ್ನೊಂದು ಮಾತು ನಾನು ಹೇಳಬೇಕು, MRPL ಸಂಸ್ಥೆಯ ಒಬ್ಬ ಆಫೀಸರ್ ಆಗಿ ನಾನು ಇಲ್ಲಿ ಬಂದಿದ್ದೇನೆ, ಒಬ್ಬ ಅಧಿಕಾರಿಯಾಗಿ. ನಮ್ಮ ಸಂಸ್ಥೆಯಿಂದ ಮಂಗಳೂರು ಆಕಾಶವಾಣಿಯ ಮೂಲಕ ಯಕ್ಷಾಂತರಂಗ ಅಂತ ಒಂದು ಸುಂದರವಾದ ಕಾರ್ಯಕ್ರಮವನ್ನು ನಾವು ಸ್ಪಾನ್ಸರ್ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಪ್ರತಿ ಆದಿತ್ಯವಾರ ಬೆಳಿಗ್ಗೆ 8:30ರಿಂದ 9:30 ತನಕ ಬರ್ತದೆ, ಪ್ರಸಾರ ಆಗ್ತದೆ. ಈ ಕಾರ್ಯಕ್ರಮ ಒಂದು ರೀತಿಯ ವಿಭಿನ್ನ ಕಾರ್ಯಕ್ರಮ. ಅಲ್ಲಿಯ ಶರಬೇಂದ್ರ ಸ್ವಾಮಿಯವರ ಅವರೊಂದು ರೂಪುಗೊಳಿಸಿರುವ ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೇಳಿ. ಯಕ್ಷರಂಗದ ಅಂತರಂಗದಲ್ಲೊಂದು ಅಭಿಯಾನ ಅಂತ ಹೆಸರು ಕೊಟ್ಟಿದ್ದಾರೆ. ಟೆಕ್ನಿಕಲ್ ವಿಷಯಗಳನ್ನೆಲ್ಲ ತುಂಬ ಹೇಳ್ತಾರೆ. ಈ ಕಾರ್ಯಕ್ರಮವನ್ನು ನೀವು ಕೇಳಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತಾ, ಇಂಥ ಒಂದು ಸುಂದರ ಅವಕಾಶಕ್ಕಾಗಿ ಸುಮಂಗಲ ರತ್ನಾಕರ್ ಮತ್ತು ರತ್ನಾಕರ್ ರಾವ್ ಇವರಿಗೆ ನನ್ನ ಹೃದಯಾಂತರಾಳದ ಕೃತಜ್ಞತೆಗಳನ್ನು ತಿಳಿಸುತ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ಪೂಜ್ಯ ಆಸಣ್ಣವರು ಮಾತಾಡುವಾಗ ಈ ಕಾರ್ಯಕ್ರಮಕ್ಕೊಂದು ದೇವಿ ಸ್ಪರ್ಶ ಬಂದರೆ, ವೀಣಾಟಿ ಶೆಟ್ಟಿಯವರು ಮಾತಾಡುವಾಗ ಇಲ್ಲಿಗೊಂದು ಮಾತೃ ಸ್ಪರ್ಶ ಬಂತು. ಯಾರೂ ಎನ್ನುವುದು ನೆನಪಿಲ್ಲ, ಮಹಿಳಾ ಎನ್ನುವುದಕ್ಕೆ ಒಬ್ಬರು ಅದನ್ನು ಮಹಾ ಇಳ ಅಂತ ವಿಂಗಡಿಸಿದರು. ಸರಿಯೋ ತಪ್ಪು ಅಂತಲೂ ಗೊತ್ತಿಲ್ಲ. ಹಾಗಂತ ಆ ಸ್ಪರ್ಶ ನಮಗೆ ಅನುಭೂತಿಯನ್ನು ಕೊಡ್ತದೆ. ಇಂತಹದ್ದೊಂದು ಕಾರ್ಯಕ್ರಮಕ್ಕೆ ಮಾತೃದಿಂದ ಆಗಮಿಸಿ ಶುಭ ಹಾರೈಸಿದಂತಹ ಶ್ರೀಮತಿ ವೀಣಾಟಿ ಶೆಟ್ಟಿ ಅವರಿಗೆ ಮುಡಿವಾಗುತ್ತಾ, ಅಭ್ಯಾಗತರಾಗಿ ನಮ್ಮ ಜೊತೆ ಇರುವವರು ಮೂಡುಬಿದಿರೆ ಧನಲಕ್ಷ್ಮಿ ಕ್ಯಾಸ್ಟೀಸ್ನ ಮಾಲಕರಾಗಿ ಮೂಡುಬಿದಿರೆಯನ್ನು ಕೇಂದ್ರವಾಗಿರಿಸಿಕೊಂಡು 10 ಹಲವು ಕಾರ್ಯಕ್ರಮಗಳಿಗೆ ಕಲಾ ಪೋಷಕರಾಗಿ ಸಾಕಾರಗೊಂಡಿದ್ದವರು. ಒಂದು ಟ್ರಸ್ಟನ್ನು ಸ್ಥಾಪಿಸಿ ಆ ಮೂಲಕವಾಗಿ ಮಹಿಳಾ ಕಲಾವಿದರಿಗೆ ಗೌರವವನ್ನು ಕೊಡುತ್ತಾ ಯಕ್ಷಗಾನವನ್ನು ಆರಾಧನಾ ಭಾವದಿಂದ ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಹೆಜ್ಜೆಯನ್ನು ಮುಂದೂಡುತ್ತಾ ಬಂದವರು ಅನೇಕ ವರ್ಷಗಳಿಂದ. ಮೂಡುಬಿದಿರೆಯಲ್ಲಿ ಆಗುವಂತಹ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪೂರ್ಣ ಪ್ರಮಾಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಹ ಶ್ರೀಪತಿ ಭಟ್ ಅವರ ಅಭ್ಯಾಗತರಾಗಿ ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಶುಭ ನುಡಿಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ. ಪ್ರಪ್ರಥಮವಾಗಿ ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ನೂರಾರು ಯುವತಿಯರಿಗೆ ಈ ಒಂದು ಸಂಸ್ಥೆಯ ಮುಖೇನ ಯಕ್ಷಗಾನದ ಅಭಿರುಚಿಯನ್ನು ಹುಟ್ಟಿಸಿ ಅವರನ್ನು ಈ ಒಂದು ಕಲೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಿರುವಂಥ ಶ್ರೀಮತಿ ಸುಮಂಗಲ ಹಾಗೂ ಅವರ ಪತಿ ರತ್ನಾಕರ ರಾವ್ ಇವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ಒಂದು ಇಂತಹ ಸಂಸ್ಥೆಯನ್ನು ಹುಟ್ಟುಹಾಕಿ ದಶಮಾನೋತ್ಸವ ಎಂಬ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾದ್ರೆ ಅದೊಂದು ಅಷ್ಟೊಂದು ಸುಲಭದ ವಿಚಾರವಲ್ಲ. ಈಗಾಗಲೇ ಪೂಜ್ಯ ಆಸಣ್ಣರ ಹತ್ರ ಮಾತಾಡುವಾಗ ಹೇಳಿದರು, ಒಂದು ಇಡೀ ದಿವಸ, ಅದು ಸಹ ಆದಿತ್ಯವಾರದ ದಿವಸ, ಎಲ್ರಿಗೂ ಬಹಳ, ಅದು ಕೂಡ 4-5 ದಿವಸದಿಂದ ಜೋರಾದ ಮಳೆ ಇದ್ದು ಇವತ್ತು ಬಿಸಿಲು ಬಂದರೂ ಕೂಡ ಎಲ್ಲರನ್ನೂ ಬೇರೆ ಬೇರೆ ಶಾಪಿಂಗಿಗೆ ಹೋಗುವುದು, ಹಾಗೆ ಟಿ ವಿಯಲ್ಲಿ ಬರುವಂಥ ವಿಚಾರಗಳನ್ನು ನೋಡೋದ್ರ ಜೊತೆಗೆ ಇಡೀ ದಿವಸ ಈ ಟೌನ್ ಹಾಲ್ನಲ್ಲಿ ಜನರನ್ನು ಹಿಡಿದಿಟ್ಟುಕೊಳ್ಬೇಕಾದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ. ಖಂಡಿತವಾಗಿಯೂ ಇಂತಹ ಒಂದು ಸಾಧನೆಯನ್ನು ಮಾಡಿದಂಥ ಸುಮಂಗಲ ರತ್ನಾಕರ್ರವರು ಅವರು ತನ್ನ ಉಸಿರನ್ನೇ ಯಕ್ಷಗಾನಕ್ಕಾಗಿ ಮುಡಿಪಾಕ ಇಟ್ಟಿದ್ದಾರೆ. ಬಹಳಷ್ಟು ಮಕ್ಕಳನ್ನು ಇದರಲ್ಲಿ ತೊಡಗಿಸಿಕೊಳ್ಳಿಸಿ, ಈಗಾಗಲೇ ನಾವು ಬರ್ತಾ ಇರುವಾಗ ನಾನು ಕೂಡ ಯಕ್ಷಗಾನದ ಒಬ್ಬ ಕಲಾಪ್ರೇಮಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮಕ್ಕಳ ರತಿ ಕಲ್ಯಾಣದ ಕಾರ್ಯಕ್ರಮ, ಯಕ್ಷಗಾನ ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂಡಿಬಂದದ್ದನ್ನು ನಾನು ಅನುಭವಿಸಿದ್ದೇನೆ.
ಸುಮಂಗಲಕ್ಕನವರು ಸುಮಾರು 5-6 ವರ್ಷಗಳಿಂದ ನಾನು ಹತ್ತಿರದಿಂದ ನೋಡಿದ್ದೇನೆ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬಹಳ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬಂದರೂ ಕೂಡ ಅವರು ಅದು ತನ್ನದೇ ಸ್ವಂತ ಕಾರ್ಯಕ್ರಮ ಎಂಬ ನಿಟ್ಟಿನಲ್ಲಿ ಅಲ್ಲಿ ಓಡಾಡ್ತಾ ಎಲ್ಲ ಕೆಲಸಗಳಲ್ಲಿ ಅವರು ತೊಡಗಿಸಿಕೊಳ್ಳೋದು, ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವುದು ಎಲ್ಲವೂ ಕೂಡ ಬಹಳ ಒಂದು ಅತ್ಯುತ್ತಮವಾದಂಥ ಒಂದು ಆ ಯಕ್ಷಗಾನದ ಚೌಕಟ್ಟಿನ ಒಳಗೆ ಎಲ್ಲವನ್ನು ಎಲ್ರಿಗೂ ತಿಳಿಸುವಂಥ ಒಂದು ಯೋಗ್ಯತಾವಂತ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಪೂಜ್ಯ ಆಸ್ರಣ್ಣರು ಹೇಳಿದ ಹಾಗೆ ಇದು 10ನೇ ವರ್ಷ. ಇನ್ನು ಮುಂದಕ್ಕೆ ಏನು ಆ ಬೆಳ್ಳಿ ಹಬ್ಬ ಸುವರ್ಣ ಮಹೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಇಲ್ಲಿರುವಂಥವರೆಲ್ಲ ನೋಡುವಂಥ ಅವಕಾಶ, ಆ ಕಾರ್ಯಕ್ರಮವನ್ನು ನೋಡುವಂಥ ಅವಕಾಶ ಭಗವಂತ ನಮಗೆಲ್ಲರಿಗೂ ಕೊಡಲಿ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ಮಗದೊಮ್ಮೆ ಸುಮಂಗಲ ರತ್ನಾಕರ್ ಹಾಗೂ ಅವರ ಪತಿ ರತ್ನಾಕರ್ ರಾಯರಿಗೆ ಅಭಿನಂದನೆಯನ್ನು ಹೇಳುತ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮದ ಕೊನೆಯ ಹೆಜ್ಜೆಗೆ ಹೋಗುವ ಮೊದಲು ಇನ್ನು ಸನ್ಮಾನ ಸ್ವೀಕರಿಸಿದರಲ್ಲಿ ಹಿರಿಯರು ಶ್ರೀಯುತ ಪೆರುವಾಯಿ ನಾರಾಯಣ ಭಟ್ ಹಿರಿಯ ಮೊದಲಗಾರರು ಸನ್ಮಾನಕ್ಕೆ ಪ್ರತಿಕ್ರಿಯಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾಗಿ ವಂದನೆಗಳು. ಯಕ್ಷಾರಾಧನಾ ಕಲಾ ಕೇಂದ್ರ ಗುರುವ ಇದರ ದಶಮಾನೋತ್ಸವ ಸಂಭ್ರಮದಲ್ಲಿ ಯಕ್ಷಕಲಾರಾಧಕ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಶ್ರೀಮತಿ ವಿದೂಷಿ ಸುಮಂಗಲ ರತ್ನಾಕರ್ ರಾವ್ ಹಾಗೂ ಶ್ರೀ ರತ್ನಾಕರ್ ರಾವ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನ ಅಥವಾ ಪ್ರಶಸ್ತಿ ಯಾವುದೇ ಆದರೂ ಕೂಡ ನಾವು ಬಯಸಿ ಬರಬಾರದು, ಅಥವಾ ಪ್ರಭಾವಿಗಳ ಒತ್ತಡದಿಂದಾಗಿಯೂ ಸನ್ಮಾನ ಪಡಿಬಾರದು ನಾವು. ಈ ಪ್ರಶಸ್ತಿ ಹೇಗೆ ಎಂದರೆ ಸಂಘಟಕರು ಸ್ವತಃ ಕಲಾವಿದರು ಆದವರೇ ಇದು ಪ್ರಶಸ್ತಿಯನ್ನು ನೀಡಿದ್ದು ಬಹಳ ಸಂತೋಷದ ವಿಷಯ. ಹಾಗೆ ಈ ಪ್ರಶಸ್ತಿಯು ನನಗೆ ಸಿಗಬೇಕಾದರೆ ದುರ್ಗಾಪರಮೇಶ್ವರಿ ಅಮ್ಮನವರ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಸೇವೆ ಮಾಡಿ ಫಲದಿಂದ ಅಂತ ಹೇಳಬಹುದಷ್ಟು. ಹಾಗೆ ಇನ್ನು ಮುಂದೆಯೂ ಹಲವಾರು ಕಲಾವಿದರನ್ನು, ಹಿರಿಯ ಕಲಾವಿದರನ್ನು ಗುರುತಿಸಿ ಪ್ರಶಸ್ತಿ ಸನ್ಮಾನಗಳನ್ನು ಮಾಡುವಂಥ ಶಕ್ತಿಯನ್ನು ಕಲಾಮಾತೆಯಾದ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಅವರಿಗೆ ಕರುಣಿಸಲಿ, ಹಾಗೂ ಆಯುರಾರೋಗ್ಯಾದಿ ಭಾಗ್ಯಗಳನ್ನು ಕರುಣಿಸಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಯಕ್ಷಗಾನಂ ಗೆಲ್ಗೆ. ಜೈ ಭಾರತ್, ಜೈ ಕರ್ನಾಟಕ. ಪೂಜ್ಯರ ಬಗ್ಗೆ ಒಂದು ಮಾತಾಗಿ ಹೇಳಲಿಕ್ಕೆ ನಾನು ಮರ್ತೋಯ್ತು. ದೇವರು ಅಗ್ನಿ ಪರೀಕ್ಷೆಗಾಗಿ ಅವ್ರಿಗೇನೆಲ್ಲ ಕೊಡಲಿಲ್ಲೋ ಅದನ್ನೆಲ್ಲ ದೇವರ ಹತ್ರ ಪಡ್ಕೊಂಡ ಛಲವಾದಿ ಅಂತ. ಕೆಲವೊಂದು ಆತಂಕದ ಕ್ಷಣಗಳನ್ನು ಎದುರಿಸಿದವರು ಇತ್ತೀಚಿನ ದಿನಗಳಲ್ಲಿ ತನ್ನ ದೈವ ಭಕ್ತಿಯಿಂದಲೇ, ದೈವ ಶ್ರದ್ಧೆಯಿಂದಲೇ ಮತ್ತು ಅದನ್ನು ದೇವರಿಂದಲೇ ಪಡ್ಕೊಂಡು ಗುಣಮುಖರಾದವರು. ಮುಂದಕ್ಕೆ ನಮ್ಮ ಜೊತೆ ಇರುವವರು ಶ್ರೀತ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೇವರು. ಇಲ್ಲಿ ಕೂತವರು ಅಲ್ಲಿ ಕೂತವರು ಎಲ್ಲರೂ ಕಾಯ್ತಾ ಇದ್ದಾರೆ ಜಯಣ್ಣ ಮಾತಾಡೋದಕ್ಕೆ. ಕಟೀಲು ಶ್ರೀ ಭ್ರಮರಾಂಬಿಕೆಯ ಪದಪದ್ಮಗಳಿಗೆ ತಲೆಬಾಗುತ್ತಾ ಇಷ್ಟದೈವವನ್ನು ಪ್ರಾರ್ಥಿಸುತ್ತಾ ಇಂದಿನ ಸಭೆಗೆ ಮೆರಗನ್ನು ಕೊಟ್ಟಿರುವಂತಹ ಸಭಾಸೀನರಾದಂತಹ ಗಣ್ಯರಿಗೆ ತಲೆಬಾಗುತ್ತಾ ಒಬ್ಬರ ಹೆಸರನ್ನು ಹೇಳದೆ ಮುಂದೆ ಹೋಗಲಿಕ್ಕೆ ಆಗುವುದಿಲ್ಲ. ಹರಿನಾರಾಯಣ ದಾಸಾಸರಣ್ಣವರು
ನನ್ನ ಬೆಳವಣಿಗೆಯಲ್ಲಿ ಅವರು ಒಬ್ಬರು. ನಾನೊಬ್ಬ ಕಲಾವಿದ ಅಂತ ಕಂಡದ್ದಲ್ಲ, ಅವರು ಬಹಳ ಆತ್ಮೀಯತೆಯಿಂದ ಕಂಡಿದ್ದಾರೆ. ವಾರದಲ್ಲಿ ಒಂದು ಶನಿವಾರ, ತಿಂಗಳಲ್ಲಿ ಬರುವ 2 ಶನಿವಾರದಲ್ಲಿ ಅವರ ಲೆಕ್ಕದಲ್ಲಿ ಅದರ ಒಳಗೆ ತಾಳಮದ್ದಲೆ ಆಗಲಿಕ್ಕೆ ಉಂಟು, ದೇವಸ್ಥಾನದ ಒಳಗೆ. ಅದಕ್ಕೆ ಅವರ ಎದುರಿಗೆ ನಾನು ಅರ್ಥ ಹೇಳಲಿಕ್ಕೆ ಹೋಗ್ತೇನೆ. ಆಗ ಅವರ ಎಲ್ಲ ವಿದ್ಯುತ್ ಪ್ರದರ್ಶನಗಳನ್ನು ಮಾಡಿದರೂ ನನ್ನನ್ನು ಒಬ್ಬ ಬಡಪಾಯಿ ಅಂತ ಏನೋ ಬದುಕಿಸಿಕೊಂಡು ಅರ್ಥ ಹೇಳುವುದಕ್ಕೆ ಅವಕಾಶ ಮಾಡಿಕೊಡುವವರು. ಎಷ್ಟೋ ಸಲ ನನ್ನನ್ನು ತಿದ್ದಿ, ಎಷ್ಟೋ ಸಲ ನನ್ನ ಸಮಸ್ಯೆಗಳಿಗೆ ಇಂಥದ್ದು ಅಂತ ಉತ್ತರ ಕೊಟ್ಟು, ಕೆಲವಾರು ವೇದಿಕೆಗಳಲ್ಲಿ ನನ್ನನ್ನು ಎತ್ತಿ ಹಿಡಿದ ಪುಣ್ಯಾತ್ಮನ ಚರಣಕಮಲಗಳಿಗೆ ತಲೆಬಾಗುತ್ತಾ ಅವರು ಹೇಳಿದರು ಭಾಷಣದಲ್ಲಿ, ಯಾವ ಕಾಲಕ್ಕೂ ನಾನು ಮರೀಲಿಕ್ಕಿಲ್ಲ ಕಟೀಲು ಕ್ಷೇತ್ರವನ್ನು. ಮರೆತರೆ ನನಗೆ ಅನ್ನ ವಿಷಾದೀತು. ಯಾಕಂದರೆ ಕಡುಬಡವನಾಗಿ 1991ನೇ ಇಸವಿಯಲ್ಲಿ ಯಕ್ಷಗಾನಕ್ಕೆ ಸೇರಿದ ಮೇಲೆ 2 ಹೊತ್ತು ಸರಿಯಾಗಿ ಉಂಡಿದ್ದೇನೆ ಎನ್ನುವ ನೆನಪು ಈಗಲೂ ಎಲ್ಲಿ ಹೋದರೂ, ಯಾವ ಮೇಳದಲ್ಲೇ ಇರಲಿ, ನಾನು ಕಿರೀಟ ಕಟ್ಟುವಾಗ ಕಟೀಲು ದೇವರ ನೆನಪಾಗುವುದಲ್ಲದೆ ಬೇರೆ ಯಾವ ದೇವರ ನೆನಪು ನನಗೆ ಆಗುವುದಿಲ್ಲ. ನನ್ನ ಊರಿನ ದೇವಸ್ಥಾನ ಉಂಟು, ಕಂಬಾರು ದುರ್ಗಾಪರಮೇಶ್ವರಿ. ನನ್ನದನ್ನು ಸಣ್ಣದು ಮಾಡೋದು ಅಂತಲ್ಲ, ನನಗೆ ಕಟೀಲು ದೇವಸ್ಥಾನಕ್ಕೆ ಬಂದು ಕೂತ್ರೆ 5 ನಿಮಿಷ ಕೂತ್ರೆ ನನಗಾಗುವ ನೆಮ್ಮದಿ ಎಲ್ಲಿಗೂ ಹೋದರೂ ಆಗುವುದಿಲ್ಲ. ನಾನು ಇದನ್ನು ಎದೆ ತಟ್ಟಿ ಹೇಳಬಲ್ಲೆ. ನನ್ನ ಭಾವನೆ ಇರ್ಬೋದು, ನನ್ನ ಭಕ್ತಿ ಇರ್ಬೋದು, ನಾನು ಅಲ್ಲಿ ಇಟ್ಟಿರುವ ಶ್ರದ್ಧೆ ಇರ್ಬೋದು, ಯಾನೂ ಇರ್ಬೋದು, ಯಾವ ಕಾಲಕ್ಕೂ ಆ ಕ್ಷೇತ್ರವನ್ನು ನಾನು ಮರೆಯಲಿಕ್ಕಿಲ್ಲ. ಬಂಧುಗಳೇ, ಇವತ್ತಿನ ಸಭೆಯಲ್ಲಿ ಮಕುಟಮಣಿಗಳ ಹಾಗೆ ವಿರಾಜಿಸುತ್ತಿರುವಂತಹ ಸಭ್ಯ ಸಭಾಸದರೇ, ನಿಮಗೆಲ್ಲ ನನ್ನ ಆದರಪೂರ್ವಕವಾಗಿರುವಂತಹ ವಂದನೆಗಳು, ನಮನಗಳು. ಇವತ್ತು ನನ್ನನ್ನು ಸನ್ಮಾನಿಸಿದ್ದಾರೆ. ಮಾತ್ರ ಅಲ್ಲ, ಸನ್ಮಾನಕ್ಕೆ ಉತ್ತರ ಕೊಡಬೇಕು ಅಂತ ವಾದಿಯನ್ನು ಇಲ್ಲಿ ನಿಲ್ಲಿಸಿದ್ದಾರೆ. ಸನ್ಮಾನ ಒಂದು ಪ್ರಶ್ನೆಯೋ ಅಂತ ಉತ್ತರ ಬರ್ತದೆ. ಸನ್ಮಾನ ಪ್ರಶ್ನೆ ಅಲ್ಲ, ಉಂಡ ಬಳಿಕ ತೇಗುವುದು ಹೇಗೋ ಹಾಗೆ ಸನ್ಮಾನವನ್ನು ಪಡ್ಕೊಂಡವ ಹೃದ್ಗತವಾದಂತಹ 4-6 ಮಾತುಗಳನ್ನು ಹೇಳಬೇಕು ಅಂತ ಮಾಡಿದವರು ಕಾಯ್ತಾ ಇರ್ತಾರೆ, ಕೇಳುವುದಕ್ಕೆ ಆಶಿಸ್ತಾ ಇರ್ತಾರೆ. ಸುಮಂಗಲಕ್ಕ ನಮ್ಮ ಹಾಗೆ ಒಬ್ಬರು ಕಲಾವಿದೆ. ಅವರು ನಿಜವಾಗಿಯೂ ವಿದುಷಿ, ಭರತನಾಟ್ಯ ಪ್ರವೀಣೆ. ನಾಡಿದ್ದು ನವೆಂಬರಲ್ಲೇನೋ ಅವರ ನಾಟ್ಯ ಆರಾಧನಾ ಸಂಭ್ರಮ 25ನೇ ವರ್ಷದ್ದು ನಡೀಲಿಕ್ಕೆ ಉಂಟು. ಅದರ ಜೊತೆಯಲ್ಲೇ ತಾನು ಭಾಗವಹಿಸುವ ಯಕ್ಷಗಾನಕ್ಕೂ ಪ್ರಾಶಸ್ತ್ಯ ಪ್ರಾಧಾನ್ಯತೆಯನ್ನು ಕೊಟ್ಟು ಅಲ್ಲಿ ಇರುವ ಕಲಾವಿದರನ್ನು ಗುರುತಿಸಿ ಒಂದು ವೇದಿಕೆಯಲ್ಲಿ ಅವರನ್ನು ಸನ್ಮಾನಿಸಬೇಕು ಅಂತ ಕಂಡುಕೊಂಡ ಮಹಾ ಸಾಧನೆಯನ್ನು ತುಂಬ ಹೃದಯದಿಂದ ನಾನು ಗೌರವಿಸ್ತೇನೆ. ಭರತನಾಟ್ಯದವರು ಮತ್ತು ಯಕ್ಷಗಾನದವರು, ನಾಟಕದವರು, ಚಲನಚಿತ್ರದವರು ಎಲ್ಲ ಕಲಾವಿದರೇ, ಅಲ್ಲ ಅಂತಲ್ಲ. ಆದರೆ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಅಷ್ಟೊಂದು ಸಮಾಧಾನ ಉಂಟು ಅಂತಲ್ಲ, ಅವರವರ ಮಟ್ಟಿಗೆ ಅವರವರನ್ನು ಸಮರ್ಥಿಸಿಕೊಳ್ಳುವವರೇ ಎಲ್ಲರೂ. ಅಂತಲ್ಲಿ ಭರತನಾಟ್ಯದ ಮೂಲಕವಾಗಿ ಸಾವಿರಾರು ಮಂದಿ ಶಿಷ್ಯರನ್ನು ತಯಾರು ಮಾಡಿದಂತಹ ಈ ಮಹತಾಯಿ ಯಕ್ಷಗಾನ ಕಲಾವಿದರನ್ನು ಗುರುತಿಸಬೇಕು ಅಂತ ಒಂದು ವೇದಿಕೆ ಮಾಡಿ ಅದನ್ನು ಬೆಳೆಸಿ 10 ವರ್ಷ ಮಾಡಿದ್ರಲ್ಲ, ದಶಮಾನ ಸಂಭ್ರಮ ಮಾಡಿದ್ರಲ್ಲ, ಇದಕ್ಕೆ ಅಚ್ಚರಿ ಪಡ್ತೇನೆ ನಾನು. ನನಗೆ ತುಂಬ ಸನ್ಮಾನಗಳಾಗಿದೆ, ಆಗಲಿಲ್ಲ ಅಂತಲ್ಲ. ಆದರೆ ಈ ವಿಭಾಗದ ಸನ್ಮಾನವನ್ನು ನಾನು ಗುರುತಿಸುವುದು ಹೀಗೆ ಮಾತ್ರ ಅಲ್ಲ. ಒಳ್ಳೆ ಕಲಾವಿದೆಯವರು ತಾಳಮದ್ದಳೆಯಲ್ಲಿ ಅರ್ಥ ಹೇಳ್ತಾರೆ. ನಾನು ಅವರ ತಾಳಮದ್ದಲೆ ಅರ್ಥವನ್ನು ಕೇಳಿದ್ದೇನೆ, ಒಟ್ಟಿಗೆ ವೇಷ ಮಾಡಿದ್ದೇನೆ. ಒಳ್ಳೆ ವೇಷವೂ ಕೂಡ. ಅವರು ಬೊಂಬೈಗೆಲ್ಲ ಬರ್ತಾರೆ, ಪೂರ್ಣಿಮಕ್ಕನ ಒಟ್ಟಿಗೆ ಬೊಂಬೈಗೆಲ್ಲ ಬರ್ತಾರೆ. ಒಳ್ಳೆ ಕಲಾವಿದೆ ಅವರು. ಅಸರಣ್ಣವರು ಹೇಳಿದರು, ಬರುವ ವರ್ಷಕ್ಕೆ 10 ವರ್ಷದ ಮೆರಗು ಇರಬೇಕು ಅಂತ. ನನಗೊಮ್ಮೆ ಯಾರೋ ಹೇಳಿದ ನೆನಪು, ಮನೆ ಕಟ್ಟಲಿಕ್ಕೆ 30 ಲಕ್ಷ ರೂಪಾಯಿ ಖರ್ಚಾದರೆ ಮನೆ ಒಕ್ಕಲಿಗೆ 3 ಲಕ್ಷ ಆದರೂ ಖರ್ಚು ಮಾಡಬೇಕು ಅಂತ. ಹಾಗೆ 10 ವರ್ಷದ ಕಾರ್ಯಕ್ರಮ ಮಾಡಿದ್ದಲ್ಲಿ 11ನೇ ವರ್ಷದಲ್ಲಿ ಏನಾದರೂ ಅದರ ಕಾಣಬೇಕಂತೆ. ಅದು ಕಂಡೀತು. ಆ ಭಾಗ್ಯವನ್ನು ಭಗವಂತ ಅವರಿಗೆ ಕರುಣಿಸಲಿ. ಮಾತ್ರ ಅಲ್ಲ, ಇವತ್ತು ನಾನು ಸನ್ಮಾನ ಪಡೆಯುವಾಗ ನನಗಿಂತ ಮೊದಲು ಸನ್ಮಾನ ಪಡೆದವರು ಶ್ರೀಯುತರಾದ ತಿರುವಾಯಿ ನಾರಾಯಣ ಭಟ್ಟರು. ನಾನು 91ನೇ ಇಸವಿಯಲ್ಲಿ ಮೇಳಕ್ಕೆ ಸೇರುವಾಗ ಈ ಪುಣ್ಯಾತ್ಮ ಮೊದಲೆಗಾರರು. ಮಲಗಿ ಕೇಳಿದರೆ ಚಂಡಮುಂಡರು ಹೇಗೆ ಕುಣಿಯುವುದು ನಾವು ನೋಡಬೇಕು ಅಂತ ಇಲ್ಲ, ಅದು ಚಂಡಮುಂಡರೇ ರಂಗಸ್ಥಳದಲ್ಲಿ ಉಂಟು ಅಂತ ಅವರ ನುಡಿತದಲ್ಲಿ ಗೊತ್ತಾಗ್ತಿತ್ತು. ಧೂಮ್ರಾಕ್ಷನ ಪ್ರವೇಶ, ರಕ್ತಬೀಜನ ಪ್ರವೇಶ ಆ ನುಡಿತದಲ್ಲಿ ಗೊತ್ತಾಗ್ತಿತ್ತು. ಯಾಕಂದರೆ ನಾವು ಬೀಜಾದಿಗಳು ಮಾಡಬೇಕಲ್ಲ, ರಕ್ತಬೀಜ ಪ್ರವೇಶ ಅಂತ ಆ ನುಡಿತದಲ್ಲಿ ಗೊತ್ತಾಗ್ತಿತ್ತು. ಬಹಳ ಮಂದಿ ನುರಿತ
ಕಲಾವಿದರೊಟ್ಟಿಗೆ ನಾನು ವ್ಯವಸಾಯ ಮಾಡಿದವ. ಬಹಳ ಮಂದಿಗಳು ಹೀಗೆ ನುಡಿಸುವುದಕ್ಕೆ ನಮ್ಮ ಶಂಕರನಾರಾಯಣ ಭಟ್ರು ಎಲ್ಲ ಇದ್ದಾರೆ. ಅದರಲ್ಲಿ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಇವರು ಒಬ್ಬರು. ಬಹಳಷ್ಟು ಪ್ರಚಾರವನ್ನು ಬಯಸುವುದಿಲ್ಲ ಅವರು, ಯಾರಲ್ಲಿಯೂ ಹೇಳಿಕೊಂಡು ಕೇಳಿಕೊಂಡೆಲ್ಲ ಹೋಗುವುದಿಲ್ಲ, ಅವರಷ್ಟಕ್ಕೆ ಅವರು ಇರ್ತಾರೆ. ಆಟದಲ್ಲಿಯೂ ಹಾಗೆ, ಅವರ ವೃತ್ತಿ ಆಯಿತು, ಅವರು ಆಯಿತು. ಅವರಲ್ಲಿ ಹೋಗಿ ನಾವು ಮಾತಾಡಿಸಿದರೆ ಮಾತ್ರ ಅವರು ನಮ್ಮಲ್ಲಿ ಮಾತಾಡ್ತಾರೆ, ಇಲ್ಲದಿದ್ದರೆ ಅವರಷ್ಟಕ್ಕೆ ಅವರು ಇರ್ತಾರೆ. ಹಾಗಾಗಿ ಎಲೆಮರೆಯ ಕಾಯಿ ಹಾಗೆ ಶ್ರೇಷ್ಠ ಒಬ್ಬ ಕಲಾವಿದ ಅಲ್ಲೋ ಇಲ್ಲೋ ಸನ್ಮಾನವನ್ನು ಹೊಂದುತ್ತಾ ಇದ್ದಾರೆ ಎನ್ನುವುದರಿಂದ, ಅವರ ಸನ್ಮಾನದ ಸಭೆಯಲ್ಲಿ ನನಗೂ ಒಂದು ಸನ್ಮಾನ ಆಯಿತು ಎನ್ನುವುದರಿಂದ ಹೆಮ್ಮೆ ಪಡ್ತೇನೆ. ಮಾತ್ರ ಅಲ್ಲ, ನಮ್ಮ ಬೋಂದೇಲು ಸತೀಶ್ ಶೆಟ್ಟರು ಅವರು ಹಾಗೆ ಎಂಥ ಕಲಾವಿದನಿಗೂ ಸಹಿ ಅವರು. ಅವರಲ್ಲೊಮ್ಮೆ ನಾನು ಹೇಳಿದ್ದೆ, ತಾರೆ ಒಂಜಿ ಸರಿಯಿತ್ತು ದಿನ ಬಾಗೊತ್ತೇನೆ ಈರೆಗೆ ಸರಿಯಾದ ನಕಲಿ ಏರ್ಲ ಇಜ್ಜಣ್ಣು ಅಂತ. ನಿಜವಾಗಿ ಹಾಸ್ಯ ಅಲ್ಲ, ದೇವರು ಬರೆಯುವಾಗ ಸ್ವಲ್ಪ ಕಡಿಮೆ ಬರೆದಿದ್ದಾರೆ. ಇಲ್ಲದೇ ಇದ್ದರೆ ಅವರಲ್ಲಿರುವ ಸಿದ್ಧಿಗೆ ಪ್ರಸಿದ್ಧಿ ಸಾಲದು. ಅದ್ಭುತ ಭಾಗವತರವರು, ಅದರಲ್ಲಿ ಎರಡು ಮಾತಿಲ್ಲ. ಮತ್ತೊಂದು, ನನ್ನನ್ನು ಆಟದಲ್ಲಿಯೂ ಬೆಳೆಸಿದವರಿದ್ದಾರೆ, ತಾಳಮದ್ದಳೆಯಲ್ಲಿಯೂ ಬೆಳೆಸಿದವರಿದ್ದಾರೆ. ಒಂದು ಮಾತು ಹೇಳಿಬಿಡ್ತೇನೆ, ಅವರ ಮಗಳಿದ್ದಾರೆ ಲಯನ್ ಶ್ರೀನಿವಾಸ್ ಭಟ್ರು. ಪ್ರಪ್ರಥಮ ನಾನು ತಾಳಮದ್ದಳೆಯಲ್ಲಿ ಕವರ್ ಸಿಗ್ತದೆ ಅಂತ ಗೊತ್ತಾದ್ದು ಅವರು ತಾಳಮದ್ದಳೆಗೆ ಕರೆದು ನನ್ನನ್ನು. ಕಿನ್ನಿಗೋಳಿಯ ಯಕ್ಷಲಹರಿಯಲ್ಲಿ ಅತಿಕಾಯನ ಪಾತ್ರ, ಎಂಕ್ ಬಲ್ಯನ್ಯರ ಅತಿಕಾಯ ಮಲ್ಪೇರೆ ಏನರ್ದು ಸಾಧ್ಯಜ್ಜಿ ಮಲ್ಪು ಯಾಯಿ ಆಪುಣು ನಿನಡ ಅಂತ ಹೇಳಿ ನನ್ನ ಬೆನ್ನು ತಟ್ಟಿದವರು. ವರ್ಗ ಆಗಲಿ ಜಾತಿಯಾಗಲಿ ಕಲಾವಿದನ ಕಲಾತತ್ವದ ಎದುರು ಎಲ್ಲವೂ ಒಂದಾಗ್ತದೆ ಎನ್ನುವುದಕ್ಕೆ ನಾನು ಬೆಳೆದು ಬಂದ ದಾರಿ, ನನಗೆ ಕೊಟ್ಟಿರುವ ಯಶಸ್ಸು ಕಾರಣ ಅಂತ ಹೇಳುತ್ತಾ ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮಾತು ಮುಗಿಸ್ತೇನೆ. ಯಕ್ಷಗಾನ ಗೆಲ್ಗೆ. ಜಯಣ್ಣನ ಮಾತಲ್ಲಿ ಒಂದು ನಾವು ಗಮನಿಸಬೇಕು, ಅವರು ಹೇಳಿದ್ರಲ್ಲಿ ಮಲಗಿ ಕೇಳಿದರೆ ಅಂತ. ಜಯಣ್ಣ ಬೆಳೆದದ್ದು ಹೇಗೆ ಅಂತ ಗೊತ್ತಾಯ್ತಲ್ಲ. ಹೆಚ್ಚಿನಲ್ಲಿ ನಾವೆಲ್ಲ ಕುಳಿತಲ್ಲಿಯೂ ಮಲಗುದೆ, ಆದರೆ ಜಯಣ್ಣ ಹಾಗಲ್ಲ, ಮಲಗಿಯೂ ಕೇಳ್ತಾ ಇದ್ರು ಅಂತ. ಪೆರುವಾಯಿ ನಾರಾಯಣ ಭಟ್ರ ಚೆಂಡೆಯನ್ನು ಮಲಗಿಯೂ ಕೇಳ್ತಾ ಇದ್ರು. ಮಲಗಿಯೂ ಅವರಿಗೆ ಕೇಳುವಿಕೆಯ ಗುಣ, ವಾಚನ ಮತ್ತು ಗ್ರಹಿಕಾ ಕೌಶಲ್ಯ ಅವರಲ್ಲಿ ಸಿದ್ಧಿಸುವ ಹಾಗೆ ಮಾಡಿತು. ಆ ಸಿದ್ಧಿ ಇನ್ನಷ್ಟು ಎತ್ತರಕ್ಕೆ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಕ್ಕೆ ವೇದಿಕೆಯಲ್ಲಿರುವವರು ಬೋಂದೇಲು ಸತೀಶ್ ಶೆಟ್ಟಿ ಅವರು. ನಾನು ಅವ್ರ ಹತ್ರ ಕೇಳಿದೆ, ರಡ್ಡು ಪಾತೆರಡು ಅಂತ, ಯಾನಿತ್ತೇನೆ ಬಲಿಪ್ಯ ಮುಳ್ತು ಅಂತ ಹೇಳಿದರು. ತಾಳಮದಲ್ಲಿ ಬೇಕಿದ್ರೆ ಒಂದು 2 ಗಂಟೆ ಜಾಸ್ತಿ ಪದ್ಯ ಹೇಳ್ತೇನೆ, ಮಾತಾಡಲಿಕ್ಕೆ ಒಂದು ಕರಿಬೇಡಿ. ಶ್ರೀಯುತ ಜಯಪ್ರಕಾಶ್ ಶೆಟ್ಟರು ಹೇಳಿದ ಹಾಗೆ ಅವರಿಗೆ ಪ್ರಸಿದ್ಧಿ ಇನ್ನಷ್ಟು ಒದಗಿ ಬರಲಿ ಅಂತ ಕೇಳ್ತಾ ಕಾರ್ಯಕ್ರಮದ ವಿದುಷಿ ಸುಮಂಗಲ ರತ್ನಾಕರ್ ಅವರಿಗೆ ತಾಳಮದ್ದಲೆ ಕ್ಷೇತ್ರದಲ್ಲಿ ಗುರುಗಳಾಗಿರುವವರು ಶ್ರೀಯುತ ಹರೀಶ್ ಬಳಂತಿಮಗವರು ಅನೇಕರಿಗೆ ಗುರುಗಳು, ಅದರಲ್ಲಿ ಸುಮಂಗಲ ರತ್ನಾಕರ್ ಅವರಿಗೆ ಕೂಡ ಗುರುಗಳು ಅಂತ ಹೇಳಿಕೊಳ್ಳೋದಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ವಾಚಿಸಬೇಕು ಎನ್ನುವ ಹಾಗೆ ಮಾಲತಿ ಚಿತ್ರಾಪುರ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಗುರುಗಣಾಧಿಪತಯೇ ನಮಃ. ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ. ಯಕ್ಷಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಉರ್ವ ಮಂಗಳೂರು ಈ ಸಂಸ್ಥೆಯ ದಶಮಾನೋತ್ಸವದ ಶುಭ ಸಂದರ್ಭದಲ್ಲಿ ಮೃದು ಮಧುರ ಮಾತಿನ ಖನಿ ವಿಚಾರಗಳ ಗಣಿ ಶ್ರೀ ಹರೀಶ ಬಳಂತಿಮೊಗರು ಇವರಿಗೆ ಗಣ್ಯಮಾನ್ಯರ ಸಭ್ಯ ಸಜ್ಜನ ಸತ್ಸಭಾ ಸಮಕ್ಷ ನೀಡುವ ಯಕ್ಷಾರಾಧನಾ ಕಲಾ ಗೌರವ. ಮಾನ್ಯರೇ, ಆತ್ಮೀಯತೆಯ ಪರಿನೇಮಿಯೊಳಗೆ ಆಂತರ್ಯ ಮುಟ್ಟುವ ಸಹೃದಯಿಯಾಗಿರುವ ತಮ್ಮ ಬಗೆ ಒಲವಿನ ನಲಿವಿನ ಬಿಡಾರ ಸೌಜನ್ಯ ಸೌಶೀಲ್ಯ ಸೌಮನಸ್ಸುಗಳೇ ತಮ್ಮ ಸಂಸಾರ. ಬಳಿ ಸುಳಿದವರಿಗೆ ತಮ್ಮ ಮಗು ಬಗೆಯ ನಗೆಯೇ ಆಧಾರ ಆಹಾರ. ತಾವೊಂದು ಸ್ನೇಹಪೂರ ಜ್ಞಾನ ಭಂಡಾರ, ವಿದ್ವತ್ ಸಾಗರ ವಿನಯವತಾರ, ಕರ್ತವ್ಯದಲ್ಲಿ ಶರಧಿ ಗಂಭೀರ. ತಮ್ಮನ್ನು ಮೆಚ್ಚಿದ ನೆಚ್ಚಿದ ಸಹೃದಯ ಸಂಪತ್ತು ಅಪಾರ. ಯಕ್ಷಗಾನ ತಾಳಮದ್ದಲೆಯನ್ನು ಕೇಂದ್ರವಾಗಿರಿಸಿ ತಮ್ಮ ತಿಳಿವಿನ ತ್ರಿಜ್ಯವನ್ನು ನಾನಾ ಕ್ಷೇತ್ರಗಳಲ್ಲಿ ಓಡಾಡಿಸಿ ವ್ಯುತ್ಪತ್ತಿಯ ವಿಸ್ತೃತ ಪರಿಧಿಯನ್ನು ನಿರ್ಮಿಸಿಕೊಂಡಿರಿ. ಅವೆಲ್ಲವೂ ವಿದ್ಯಾವೃತ್ತ, ಸುವೃತ್ತ, ವಿತತ ಮತ್ತು ಸತ್ಯೇಂದ್ರ ನಿಷ್ಠೆ. ಯಕ್ಷಾರಾಧನಾ ಕಲಾ ಕೇಂದ್ರದ ಕಲಾಯಾನದಲ್ಲಿ ನಮಗೆ ಸರ್ವದಾ ಸಹಕಾರವನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನೀಡುತ್ತಾ ಬಂದಿರುವ ಶಿಷ್ಯಜನ ಮನೋಹಾರಿಯಾಗಿ ಸರಳತೆಯ ಸಾಕಾರ ಮೂರ್ತಿಯಾಗಿ ಸರ್ವಾದರಣೀಯರಾದ ನಿಮ್ಮ ಸುಮನಸ್ಸಿಗೆ ಮುಡಿಬಾಗುತ್ತ ಗೌರವದರ ಪ್ರಣಾಮಗಳೊಂದಿಗೆ ಯಕ್ಷಾರಾಧನಾ ಕಲಾ ಕೇಂದ್ರದ ತನ್ನ ದಶಮ ವರ್ಷಾಚರಣೆಯ ಈ ಸುಸಂದರ್ಭದಲ್ಲಿ ತಮ್ಮನ್ನು ಗೌರವಿಸುತ್ತಿದೆ. ರಸೋ ವೈಸಹ ಅಭಿನಂದನೆಗಳು.
ವಿದುಷಿ ಶ್ರೀಮತಿ ಸುಮಂಗಲ ರತ್ನಾಕರ ರಾವ್, ಪ್ರಧಾನ ಟ್ರಸ್ಟಿ, ಯಕ್ಷಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್, ಉರ್ವ ಮಂಗಳೂರು. ತೇದಿ 11/8/2019. ಸ್ಥಳ ಪುರಭವನ, ಮಂಗಳೂರು. ಯಕ್ಷಗಾನಂ ಗೆಲ್ಗೆ. ಶ್ರೀಯುತ ಕೃಷ್ಣ ಪ್ರಕಾಶ್ ಉಡುಪಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಡ್ತಾ ಇದ್ದಾರೆ. ಈ ಸಮಾರಂಭದ ಅಧ್ಯಕ್ಷರಾಗಿ ನಮ್ಮ ಜೊತೆ ಇರೋರು, ಬೆಳಗ್ಗೆಯೂ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದು ಶುಭ ನುಡಿಗಳನ್ನಾಡಿದವರು, ಈ ಸಂಸ್ಥೆಯ ಬಹುತೇಕ ಎಲ್ಲ ಕಾರ್ಯಕ್ರಮಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡವರು, ಧರ್ಮದರ್ಶಿ ಶ್ರೀ ಹರಿಕೃಷ್ಣಪ್ಪನವರು ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ. ವೇದಿಕೆಯಲ್ಲಿದ್ದ ಗಣ್ಯರೇ, ಆತ್ಮೀಯ ಕಲಾಭಿಮಾನಿಗಳೇ, ನಿಮಗೆ ನಮಸ್ಕಾರ. 6 ಮೇಳಗಳ ದನಿ ಹರಿನಾರಾಯಣರು ಮಾತಾಡಿದಂತ ಮತ್ತೆ ಮಾತಾಡಲಿಕ್ಕಿಲ್ಲ. ಯಾಕೆಂದರೆ ಯಕ್ಷಗಾನದ ಬಗ್ಗೆ ಕುಲಂಕಷವಾಗಿ ಅವರು ಬಲ್ಲವರು. ಸುಮಂಗಲ ರತ್ನಾಕರವರು ಒಳ್ಳೆ ಸಾಹಸ ಮಾಡಿದ್ದಾರೆ. ಕರಾವಳಿಯ ಗಂಡುಗಲೆ ಅಂತೇಳಿ ಯಕ್ಷಗಾನವನ್ನು ಹೇಳಿಕೊಂಡು ಗಂಡಸರೇ ವೇಷ ಹಾಕಿ ಕುಣಿತಾ ಇದ್ದರು. ನಾವು ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿಕೊಂಡು 100 ಮಹಿಳೆಯರಿಗೆ ಯಕ್ಷಗಾನ ಕಲಿಸಿ ಗಂಡು ಮಕ್ಕಳು ಹಾಕುವ ಜಿಗಿನಕ್ಕಿಂತಲೂ ಹೆಚ್ಚಿಗೆ ಜಿಗಿನ ಹಾಕುವಂಥದ್ದು, ನಟನೆ ಮಾಡುವಂಥದ್ದು, ಹಾಗೆ ಅರ್ಥ ಹೇಳುವಂಥದ್ದಲ್ಲಿ ಮಹಿಳೆಯರನ್ನು ಮೇಲಕ್ಕೆ ತಂದಿದ್ದಾರೆ. ಇವತ್ತು ಸರಿಸಮಾನವಾಗಿ ಮಾತನಾಡುವಂಥ ಶಕ್ತಿ ಮಹಿಳೆಯರಿಗೆ ಬಂದಿದೆ. ಆ ಯಕ್ಷಗಾನಕ್ಕೆ ಆ ಮಹಿಳೆಯರಿಗೆ ಒಂದು ಒಳ್ಳೆಯ ಪಾತ್ರವನ್ನು ಒದಗಿಸಿಕೊಟ್ಟಿದ್ದಾರೆ. ಸುಮಂಗಲ ರತ್ನಾಕರವರ ದಶಮಾನೋತ್ಸವದ ಕಾರ್ಯಕ್ರಮಕ್ಕೆ ನಾವೆಲ್ಲ ಭಾಗವಹಿಸಿದ್ದೇವೆ. ಹಿರಿಯ ಸಾಹಿತಿಕ ಭಾಗವತರನ್ನು, ಇವರನ್ನು, ಪಟುಗಳನ್ನು ಸನ್ಮಾನ ಮಾಡಿದ್ದೇವೆ. ನಾವು ಸನ್ಮಾನ ಅವರು ಬಯಸಲಿಲ್ಲ, ಆದರೆ ಅವರು ಮಾಡಿದ ಸಾಧನೆಯನ್ನು ನೋಡಿ ನಾವು ಗುರುತಿಸಿದ್ದೇವೆ. ಇನ್ನಷ್ಟು ಅವರ ಸಾಧನೆಯನ್ನು ಗುರುತಿಸಿ ಸರ್ಕಾರ ಕೂಡ ಗುರುತಿಸುವಂತಾಗಲಿ ಅಂತ ಹೇಳುತ್ತಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ಇದ್ದೇನೆ. ಶ್ರೀಮತಿ ಸುಮಾಡ್ಕರ್ ಅವರಿಂದ ಯಕ್ಷಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್, ಉರ್ವ ಮಂಗಳೂರು, ಇದರ ದಶಮಾನೋತ್ಸವ ಸಂಭ್ರಮದ ಸಮಾರೋಪ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಧರ್ಮದರ್ಶಿ ಶ್ರೀ ಹರಿಕೃಷ್ಣಪ್ಪನವರು, ಹಾಗೆ ಆಶೀರ್ವಚನಗೈದಂತಹ ಶ್ರೀ ಹರಿನಾರಾಯಣ ದಾಸ ಅಸರಣ್ಣ, ಮುಖ್ಯ ಅಭ್ಯಾಗತರಾಗಿ ಭಾಗವಹಿಸಿ ಚಂದಗಾಣಿಸಿಕೊಟ್ಟಂತಹ ಶ್ರೀ ಕೆ ಶ್ರೀಪತಿ ಭಟ್, ಶ್ರೀಮತಿ ವೀಣಾ ಟಿ ಶೆಟ್ಟಿ, ಹಾಗೂ ವಿವಿಧ ಯಕ್ಷ ಕಲಾರಾಧಕ ಪ್ರಶಸ್ತಿಗಳನ್ನು ಸ್ವೀಕರಿಸಿದಂತಹ ಶ್ರೀ ಪೆರುವಾಯಿ ನಾರಾಯಣ ಭಟ್, ಶ್ರೀ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ, ಶ್ರೀ ಸತೀಶ್ ಶೆಟ್ಟಿ ಬೋಂದೇಲ್, ಶ್ರೀ ಹರೀಶ್ ಬಳಂತಿಮೊಗರು, ಇವರಿಗೆಲ್ಲ ಯಕ್ಷಾರಾಧನಾ ಕಲಾ ಕೇಂದ್ರ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಇಂದಿನ ಬೆಳಗಿನಿಂದ ನಡೆದಂತಹ ತಾಳಮದ್ದಳೆಯಾಗಲಿ, ಯಕ್ಷಗಾನದ ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸಿದಂತಹ, ಹಿಮ್ಮೇಳದಲ್ಲಿ ಭಾಗವಹಿಸಿದಂತಹ ಕಲಾವಿದರಿಗೆ ಹಾಗೂ ಮುಮ್ಮೇಳದಲ್ಲಿ ಭಾಗವಹಿಸಿದಂತಹ ಕಲಾವಿದರಿಗೆಲ್ಲ ಅನಂತಾನಂತ ಧನ್ಯವಾದಗಳು. ಈ ಯಕ್ಷಗಾನ ಚೆನ್ನಾಗಿ ಮೂಡಿ ಬರುವರೆ ಹಿನ್ನೆಲೆಯಲ್ಲಿ ಸಹಕರಿಸಿದಂತಹ ಪ್ರಸಾದನ ಮತ್ತು ವೇಷಭೂಷಣಗಳಿಗೆ ಸಹಕರಿಸಿದಂತಹ ಗಣೇಶ್ ಕಲಾವೃಂದ ಪೈವಳಿಕೆ ಇವರಿಗೂ, ಹಾಗೆ ಇಲ್ಲಿ ಧ್ವನಿವರ್ಧಕ ಹಾಗೂ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದಂತಹ ಹಾಗೂ ಸಿಬ್ಬಂದಿ ವರ್ಗ ಹರೀಶಣ್ಣ ಅವರಿಗೂ, ತಾಳಮದ್ದಳೆಯಲ್ಲಿ ಸಲಹೆ ಸೂಚನೆಗಳಿತ್ತು ಸಹಕರಿಸಿದಂತಹ ಶ್ರೀ ಹರೀಶಣ್ಣ ಅವರಿಗೂ, ಹಾಗೆಯೇ ಯಕ್ಷಗಾನದಲ್ಲಿ ಕೂಡ ನಮ್ಮ ಮಕ್ಕಳ ಯಕ್ಷಗಾನಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ನೀಡಿದಂತಹ ದೀಪಕ್ ರಾವ್ ಪೇಜಾವರ್ ಅವರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಬೆಳಗಿನಿಂದ ಬಹಳ ಸೊಗಸಾಗಿ ಕಾರ್ಯಕ್ರಮ ನಿರ್ವಹಣೆಯನ್ನು ಮಾಡಿ ಇಂದು ಪ್ರಶಸ್ತಿ ಪತ್ರವನ್ನು ಗೌರವವನ್ನು ಕೊಡುವಾಗ ಕೊಟ್ಟಂತಹ ಮಾನಪತ್ರವನ್ನು ಬಹಳ ಸಾಹಿತ್ಯಿಕವಾಗಿ
ಬರೆದಂತಹ ಶ್ರೀ ವಾದಿರಾಜ ಕಲ್ಲೂರಾಯ ಅವರಿಗೂ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬೆಳಗಿನಿಂದ ಇಂದಿನವರೆಗೆ ನಮ್ಮ ಜೊತೆಗೆ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಿಸಿ ಸಹಕರಿಸಿದಂತಹ ಎಲ್ಲ ಸಭಿಕರಿಗೆ, ಕಲಾ ಪೋಷಕರಿಗೆ ಧನ್ಯವಾದಗಳು. ಹಾಗೆ ಶ್ರೀ ವಾದಿರಾಜ ಕಲ್ಲೂರಾಯ ಅವರಿಗೆ ದಯವಿಟ್ಟು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಮುನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಸಹಕರಿಸಿದಂಥ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಕೂಡ ಹೃತ್ಪೂರ್ವಕವಾದಂತಹ ಗೌರವವನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.